KS 1999 ಕೇಳಿದ ಪ್ರಶ್ನೆ, ಯಾರನ್ನ ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನ ಧರಿಸಿದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರು? ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದಂತ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು? ಒಂದನೇ ದೇವರಾಯ, ಎರಡನೇ ದೇವರಾಯ, ಕೃಷ್ಣದೇವರಾಯ, ಮೊದಲ ಹರಿಹರ. ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಸರಿಯಾದಂತ ಉತ್ತರ ಮೊದಲ ಹರಿಹರ ನೋಡಿ. ಮೊದಲ ಹರಿಹರ. ಯಾರನ್ನ ವೇದ ಮಾರ್ಗ ಪ್ರತಿಷ್ಠಾಪಕ ಎಂದು ಕರೆಯಲಾಗಿತ್ತು ಅಂದ್ರ ಮೊದಲ ಹರಿಹರ. ಒಂದನೇ ಬುಕ್ಕರಾಯನ ಕಾಲದಲ್ಲಿ ವೇದಗಳ ಮೇಲೆ ಭಾಷ್ಯವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಟ್ ಮೊದಲ ಹರಿಹರ ವೇದ ಮಾರ್ಗ ಪ್ರತಿಷ್ಠಾಪಕ ಅನ್ನುವಂತ ಬಿರುದನ್ನು ಹೊಂದಿದ್ದಾನೆ. ಈ ಕೆಳಗಿನ ಯಾವ ದೊರೆಯನ್ನ ಆಂಧ್ರಭೋಜ ಎಂದು ಕರೆಯುತ್ತಿದ್ದರು? ಆಂಧ್ರಭೋಜ. ಈ ಕೆಳಗಿನ ಯಾವ ದೊರೆಯನ್ನ ಆಂಧ್ರಭೋಜ? ಎಕ್ಸಲೆಂಟ್. ಶ್ರೀಕೃಷ್ಣ ದೇವರಾಯ ನೋಡಿ. ಶ್ರೀಕೃಷ್ಣ ದೇವರಾಯನ ಕಾಲದ ಮೇಲೆ ಕ್ವಶನ್ ಕೇಳಬಹುದು. 1509 ರಿಂದ 1529 ಶ್ರೀಕೃಷ್ಣ ದೇವರಾಯನ ಕಾಲಾವಧಿ. ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು. ಶ್ರೀಕೃಷ್ಣ ದೇವರಾಯನನ್ನ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಲ್ಲ, ಕನ್ನಡ ರಾಜ ರಮಾರಮಣ ಅನ್ನುವಂತ ಬಿರುದತ್ತು. ಕನ್ನಡ ರಾಜ ರಮಾರಮಣ ಅನ್ನುವಂತ ಬಿರುದು. ಅಷ್ಟೇ ಅಲ್ಲದೆ ತನಗೆ ಏನಂತ ಕರೀತಾರೆ ಅಂದ್ರೆ ವೇದ ಮಾರ್ಗ ಪ್ರತಿಷ್ಠಾಪಕ ಅನ್ನುವಂತ ಬಿರುದನ್ನು ಹೊಂದಿದ್ರು. ವೇದ ಮಾರ್ಗ ಪ್ರತಿಷ್ಠಾಪಕ. ಇದು ಯಾರ ಬಿರುದು ಅಂತಂದ್ರೆ ಅದು ಮೊದಲೇ ಹರಿಹರನ ಬಿರುದಾಗಿತ್ತು. ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ. ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರಭೋಜ ಅಂತ ಹೇಳಿ ಕರೆಯಲಾಗ್ತದೆ. ಆಂಧ್ರಭೋಜ. ನೆಕ್ಸ್ಟ್ ಕ್ವಶನ್. ಮ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟನು. KS 1999 ಕೇಳಿದ ಪ್ರಶ್ನೆ. ಪ್ರವಾಸಿಗರ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾನೆ ನೋಡಿ. ಪ್ರವಾಸಿಗರ ಮೇಲೆ 100% ಕ್ವಶನ್ ಕೇಳ್ತಾನೆ. ಮ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಇವನ ಆಳ್ವಿಕೆಯಲ್ಲಿ ಭಾರತಕ್ಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ. ಒಂದನೇ ಬುಕ್ಕರಾಯ, ಒಂದನೇ ಹರಿಹರ, ಅಚ್ಯುತರಾಯ, ಶ್ರೀಕೃಷ್ಣ ದೇವರಾಯ. ಯಾರ ಕಾಲಕ್ಕೆ ಭೇಟಿ ಕೊಟ್ಟ? ಮ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ. ಎಕ್ಸಲೆಂಟ್. ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ನೋಡಿ. ಅಚ್ಯುತರಾಯನ ಆಸ್ಥಾನಕ್ಕೆ. ಮ್ಯೂನಿಚ್ ಅನ್ನುವಂತ ಪೋರ್ಚುಗಲ್ ದೇಶದ ಪ್ರವಾಸಿಗ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಯಾರು ಅಂತಂದ್ರೆ ಅದು ಪೋರ್ಚುಗೀಸ್ ನಿವಾಸಿಗ. ಪ್ರವಾಸಿಗನಾಗಿರುವಂತ ಮ್ಯೂನಿಚ್. ಪ್ರಪಂಚದ ಶ್ರೇಷ್ಠ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ನಗರ ಯಾವ್ದಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅನ್ನುವಂತ ಮಾತನ್ನು ಹೇಳಿದವರು ಯಾರಂದ್ರೆ ಅದು ಮ್ಯೂನಿಚ್. ಮ್ಯೂನಿಚ್ ಅನ್ನುವಂತ ಪೋರ್ಚುಗಲ್ ದೇಶದ ಪ್ರವಾಸಿಗ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂದ್ರೆ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಬಟ್ ಇಲ್ಲಿ ಒಂದೇ ಬುಕ್ಕರಾಯನ ಆಸ್ಥಾನಕ್ಕೆ ಯಾರು ಪ್ರವಾಸಿಗರು ಭೇಟಿ ಕೊಟ್ಟಿಲ್ಲ. ಒಂದೇ ದೇವ ಹರಿಹರನ ಕಾಲಕ್ಕೂ ಪ್ರವಾಸಿಗರು ಭೇಟಿ ಕೊಟ್ಟಿಲ್ಲ. ಬಟ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರು ಡೊಮಿಂಗೋ ಪಯಾಸ್, BP ಅಂತ ಕರಿತೀವಿ ಅಲ್ಲ, ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್. ನಾವು ಈಜಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಸರಿಯಾದಂತ ಉತ್ತರ ಅಚ್ಯುತರಾಯ ನೋಡಿ. ಮೊಹಮ್ಮದ್ ಗವಾನ ತನ್ನ ಪ್ರಸಿದ್ಧವಾದ ಮದರಸವನ್ನ ಈ ಕೆಳಗಿನ ಸ್ಥಳದಲ್ಲಿ ಕಟ್ಟಿಸಿದನು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನಿ ಶಾ ಅನ್ನುವಂತ ವ್ಯಕ್ತಿ ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಯಾವ್ದು ಕೇಳ್ತಾನೆ. ದಕ್ಷಿಣ ಭಾರತವನ್ನಾಳಿದಂತ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಅಂದ್ರೆ ಅದು ಯಾರು? ಬಹುಮನಿಯ ಸುಲ್ತಾನರು. ಅಂತ ಬಹುಮನಿ ಸುಲ್ತಾನರ ಪ್ರಸಿದ್ಧ ಮಂತ್ರಿಯಾಗಿರುವಂತ ಮೊಹಮ್ಮದ್ ಗವಾನ ತನ್ನ ಪ್ರಸಿದ್ಧವಾದಂತ ಮದರಸ್ ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣವನ್ನು ನೀಡಲು ಮದರಸಗಳು, ಪ್ರಾಥಮಿಕ ಶಿಕ್ಷಣ ನೀಡಲು ಮಕ್ತಬ್ ಅಂತ ಕರಿತೀವಿ ಅಲ್ಲ. ಇಸ್ಲಾಂ ಧರ್ಮದಲ್ಲಿ ಅತ್ಯುತ್ತಮವಾದಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ಆಗಿನ ಕೇಂದ್ರಗಳು ಮದರಸ ಮತ್ತೆ ಪ್ರಾಥಮಿಕ ಶಿಕ್ಷಣಗಳು ಮಕ್ತಬ್. ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಬೀದರ, ಕಲಬುರಗಿ, ವಿಜಯಪುರ, ಗೋಲ್ಕಂಡ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಬೀದರ್ ನೋಡಿ. ಮೊಹಮ್ಮದ್ ಗವಾನ್ ತನ್ನ ಪ್ರಸಿದ್ಧವಾದ ಮದರಸವನ್ನ ಈ ಸ್ಥಳದಲ್ಲಿ ಕಟ್ಟಿಸಿದ ಅಂತಂದ್ರೆ ಅದು ಬೀದರ್ದಲ್ಲಿ. ಮದರಸ ಅಂದ್ರೆ ಏನು? ಇಸ್ಲಾಂ ಧರ್ಮದ ಶಿಕ್ಷಣವನ್ನು ನೀಡಲು ಸ್ಥಾಪನೆ ಮಾಡಿರ್ತಕ್ಕಂಥ ಕೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದರಸಗಳ ಕಲ್ಪನೆ ಕೊಟ್ಟವನೇ ಮೊಹಮ್ಮದ್ ಗವಾನ್. ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ಎಕ್ಸಾಮ್ ಹೆಲ್ಪ್ ಆಗ್ತಾನೆ ನೆನ್ಪಿಡಿ. KS, FD, SD ಸರಿ ಸುಮಾರು 100 ಕ್ವಶನ್ ಗಳನ್ನ ಡಿಸ್ಕಸ್ ಮಾಡ್ತೀನಿ ಇವತ್ತು. 100 ಕ್ವಶನ್ ದಲ್ಲಿ ನಮಗ ಏನೇ ಕೇಳಿದ್ರು ಕೂಡ ಇಲ್ಲೇ ಸುತ್ತಮುತ್ತ ಆಜುಬಾಜು ಕ್ವಶನ್ ಗಳೇ ಕೇಳಬೇಕು. ಓಕೆನಾ? ನೆಕ್ಸ್ಟ್, ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತ ಮೈಸೂರಿನ ದೊರೆ ಯಾರು? ರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಎಕ್ಸಲೆಂಟ್. ಚಿಕ್ಕ ದೇವರಾಜ ಒಡೆಯ ರೈಟ್ ಆನ್ಸರ್ ನೋಡಿ. ಚಿಕ್ಕ ದೇವರಾಜ ಒಡೆಯ. ಈ 1 ಗಂಟೆ ಎಲ್ಲಿ ಅಳಿಗಾಡ್ಬೇಡ್ರಿ, ಪರ್ಫೆಕ್ಟ್ ಆಗ್ರಿ. ಕರ್ನಾಟಕ ಹಿಸ್ಟ್ರಿ ಓದೋದಷ್ಟೇ. ಇದು 1 ಗಂಟೆ ನೀವು ಅಮೂಲ್ಯವಾಗಿರುವಂತ ಸಮಯ. ಮತ್ತೆ PSI ಇನ್ನೊಂದು 8 ದಿನ ಇರ್ಲಕ್ಕಾಗಿ ಈ ತರ ಡಿಸ್ಕಸ್ ಮಾಡಿಬಿಡೋಣ. ಎವ್ರಿ ಡೇ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. PSI 8 ದಿನ ಇರ್ಲಕ್ಕಾಗಿ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಎಲ್ಲ ಕ್ವಶನ್ ಗಳು ಕವರ್ ಆಗ್ತವೆ. ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡಂತ ಮೈಸೂರಿನ ದೊರೆ. KS 1999 ಕೇಳಿದ ಪ್ರಶ್ನೆ. ಬೆಂಗಳೂರನ್ನ ಮೊಘಲ ಚಕ್ರವರ್ತಿ ಯಾರಿದ್ರು ಅಂದ್ರೆ ಔರಂಗಜೇಬ್. ಯಾಕೆ ಔರಂಗಜೇಬ ಬೆಂಗಳೂರನ್ನ ಚಿಕ್ಕ ದೇವರಾಜ ಒಡೆಯರಿಗೆ ಬಿಟ್ಟುಕೊಟ್ಟ ಅಂತಂದ್ರೆ ಚಿಕ್ಕ ದೇವರಾಜ ಒಡೆಯ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸೋಲಿಸಿದ್ದ ಅಲ್ಲ. ಚಿಕ್ಕ ದೇವರಾಜ ಒಡೆಯ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸೋಲಿಸಿದಂತ ಪರಿಣಾಮವಾಗಿ ಚಿಕ್ಕ ದೇವರಾಜ ಒಡೆಯರಿಗೆ ಬಂದಂತ ಬಿರುದೇನಂದ್ರೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪ ಅಂತ ಬಿರುದು ಬಂದಿತ್ತು.
ಚಿಕ್ಕದೇವರಾಜ ಒಡೆಯರ ಪ್ರಸಿದ್ಧವಾದ ಬಿರುದೇನೆಂದ್ರೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು. ಆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅನ್ನುವಂಥ ಬಿರುದನ್ನು ಹೊಂದಿರುವಂತ ವ್ಯಕ್ತಿ ಯಾರಂದ್ರೆ ಚಿಕ್ಕದೇವರಾಜ ಒಡೆಯ. ಇಂಥ ಚಿಕ್ಕದೇವರಾಜ ಒಡೆಯನನ್ನ ನವಕೋಟಿ ನಾರಾಯಣ ಅಂತ ಕರೀತಾರೆ. ನವಕೋಟಿ ನಾರಾಯಣ ಅಲ್ಲ, ನವಕೋಟಿ ನಾರಾಯಣ ಮತ್ತೆ ಮಹಾರಾಷ್ಟ್ರ ಭೂಪಾಲ ಜಾಲರಿಪು. ಮತ್ತೆ ಯಾವ್ದು ಬರೆದಿತ್ತು ಚಿಕ್ಕದೇವರಾಜ ಒಡೆಯನಿಗೆ? ಕರ್ನಾಟಕದ ಚಕ್ರವರ್ತಿ. ಎಕ್ಸಲೆಂಟ್, ಕರ್ನಾಟಕದ ಚಕ್ರವರ್ತಿ ನವಕೋಟಿ ನಾರಾಯಣ. ಆಂಧ್ರಭೋಜ ಶ್ರೀಕೃಷ್ಣ ದೇವರಾಯ. ಯಾರು ಆಂಧ್ರಭೋಜನರು? ಎಸ್, ರಾಜ ಜಗದೇವ ಅನ್ನುವಂತ ಬಿರುದು. ಎಕ್ಸಲೆಂಟ್, ರಾಜ ಜಗದೇವ. ಅಪ್ರತಿಮ ವೀರ, ಅಪ್ರತಿಮ ವೀರ ರಾಜ ಜಗದೇವ ಅಲ್ಲ. ಇವೆಲ್ಲ ಬಿರುದುಗಳು ಯಾರಂದ್ರೆ ಚಿಕ್ಕದೇವರಾಜ ಒಡೆಯ. 9 ಕೋಟಿ ಚಿನ್ನದ ಪೊಣವನ್ನ ತನ್ನ ಸಾಮ್ರಾಜ್ಯದಲ್ಲಿ ಸಂಗ್ರಹ ಮಾಡಿದಂತ ಉದ್ದೇಶಕ್ಕಾಗಿ ಚಿಕ್ಕದೇವರಾಜ ಒಡೆಯನನ್ನ ನವಕೋಟಿ ನಾರಾಯಣ ಅನ್ನುವಂತ ಬಿರುದಿತ್ತು. ಈತನ ಆಸ್ಥಾನದ ಪ್ರಸಿದ್ಧವಾದ ಕವಿತ್ರಿ ಅಂದ್ರೆ ಸಂಚೀವನ್ನಮ್ಮ. ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಹೆತ್ತವಳು, ಪೆಣ್ಣಲ್ಲವೇ ನಿಮ್ಮನ್ನೆಲ್ಲ ಸಲಹೆ ಸಾಕಿದವಳು, ಪೆಣ್ಣು ಪೆಣ್ಣಂದೇಕೆ ಕೇಳಗಳಿವರು, ಕಣ್ಣು ಕಾಣದ ಗಾವಿನವರು. ಈ ಮಾತನ್ನ ಹೇಳಿದವರು ಯಾರಂದ್ರೆ ಸಂಚೀವನ್ನಮ್ಮ. ಆ ಸಂಚೀವನ್ನಮ್ಮ ಯಾವ ಸಾಹಿತ್ಯದಲ್ಲಿ ಅಂದ್ರೆ ಸಾಂಗತ್ಯದಲ್ಲಿ. ಸಾಂಗತ್ಯದಲ್ಲಿ ಈ ಒಂದು ಅದ್ಭುತವಾದಂತಹ ಕೃತಿಯನ್ನು ಬರೆದದ್ದು ಹದಿಬದಿಯ ಧರ್ಮ ಅಂತ ಕರೀತೀವಿ. ಹದಿಬದಿಯ ಧರ್ಮ. ನೆಕ್ಸ್ಟ್ ಕ್ವಶನ್, ಮೈಸೂರಿನಲ್ಲಿ ದಸರಾ ಉತ್ಸವನ ಆರಂಭ ಮಾಡಿದವರು ಯಾರು? ಮೈಸೂರಿನಲ್ಲಿ ದಸರಾ ಉತ್ಸವನ ಆರಂಭ ಮಾಡಿದವರು ಶಬಾಷ್, ರಾಜ ಒಡೆಯರ ಕಾಲದಲ್ಲಿ. ನೋಡಿ, ಮೈಸೂರಿನಲ್ಲಿ ದಸರಾ ಉತ್ಸವನ ಆರಂಭ ಮಾಡಿದವರು ಯಾರಂದ್ರೆ ರಾಜ ಒಡೆಯರು. 1610ರಲ್ಲಿ ರಾಜ ಒಡೆಯರು ಏನು ದಸರಾ ಉತ್ಸವನ ಆರಂಭ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಯಾರು? ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯದಲ್ಲಿ ನಂದಿ ವಿಗ್ರಹವನ್ನ ಸ್ಥಾಪನೆ ಮಾಡಿದವರು ದೊಡ್ಡ ದೇವರಾಜ ಒಡೆಯ. ನೆನಪಿಡಿ, ದೊಡ್ಡ ದೇವರಾಜ ಒಡೆಯ. ದಯವಿಟ್ಟು ಇದೊಂದು ಅವಕಾಶ ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡ್ಲಕ್ಕ ಒಂದು 100 ಕ್ವಶನ್ಗಳನ್ನ, ಕೊಟ್ಟ ಮಾತನ್ನ ತಪ್ಪಿದರೆ ಮೆಚ್ಚನ ಪರಮಾತ್ಮನು, ಒಂದು 100 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ನನಗೆ ನೀವು 1 ಗಂಟೆ ಟೈಮ್ ಕೊಟ್ರೆ ನಿಮ್ಗೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಮೇಲೆ ಹಿಡಿತ ಸಾಧಿಸುವಂತದ್ದು ಒಂದಾಲಿ ಚಿಂತೆ ಇಲ್ಲ. 1, 2, 3ನೇ ಹಂತಕ್ಕೆ ನಾವು ತಲುಪ್ತೀವಿ, ಗ್ಯಾರಂಟಿ ಸಕ್ಸಸ್ ಆಗ್ತೀವಿ. ಈ ಒಂದು 100 ಕ್ವಶನ್ಗಳನ್ನ ನೋಡ್ರಿ, ಒಂದು ಐಡಿಯಾ ಬರ್ತದೆ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ PSI ಗೆ ಸಪರೇಟ್ ಆಗಿ ಅದು ಕ್ಲಾಸ್ಗಳು ಇರ್ತಾವೆ, ಅಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇದು ನಾನು ಅತಿಶೋಕ್ತಿಯಾಗಿ ಮಾತಾಡ್ತಾ ಇಲ್ಲ, ಇದು ಪ್ರೀತಿಯಿಂದ ಅಂತರಾಳದಿಂದ ಇದೊಂದು ನಮ್ಮೆಲ್ಲರಿಗೆ ಒಂದು ಸೇವೆ. ಓಕೆ, ಬೆಂಗಳೂರು ಮೊಘಲರಿಂದ ಕೊಂಡುಕೊಂಡಿರ್ತಕ್ಕಂಥ ಮೈಸೂರಿನ ದೊರೆ ಯಾರಂತಂದ್ರೆ ಚಿಕ್ಕದೇವರಾಜ ಒಡೆಯ. ಕಾಸಿಂ ಖಾನ್ ಅನ್ನುವಂತ ವ್ಯಕ್ತಿಯಿಂದ ಪಡ್ಕೋತಾನೆ, ಕಾಸಿಂ ಖಾನ್ ಅನ್ನುವಂತ ವ್ಯಕ್ತಿಯಿಂದ. ಓಕೆ, ರಾಜ್ಯ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತಂದಂತ ವ್ಯಕ್ತಿ ಯಾರು? KS 1999ರಲ್ಲಿ ಕೇಳಿದಂತ ಪ್ರಶ್ನೆ. ರಾಜ್ಯ ಜೀವ ವಿಮಾ ಯೋಜನೆಯನ್ನ ಜಾರಿಗೆ ತಂದಂತ ದಿವಾನ ಯಾರು? ರಂಗಚಾರ್ಲು, K. ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್. ಆನ್ಸರ್ ಮಾಡಬೇಕು, ಸಮಾಧಾನ ಹಾಕ್ರಿ, ಕರೆಕ್ಟ್ ಹಾಕ್ರಿ. ರಾಜ್ಯ ಜೀವ ವಿಮಾವನ್ನ ಜಾರಿಗೆ ತಂದವರು ಯಾರು? ರಾಜ್ಯ. ಎಕ್ಸಲೆಂಟ್, 52% ಆನ್ಸರ್ ಮಾಡಿದ್ದೀರಿ. ತಪ್ಪು ಹಾಕಿದ್ರೆ ಬೇಜಾರು ಮಾಡ್ಕೊಂಡು ಹೋಗಬೇಡಿ, ನಮ್ ಕಲಿಕೆ ಅದು. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಎಕ್ಸಲೆಂಟ್, ಸರಿಯಾದಂತ ಉತ್ತರ K. ಶೇಷಾದ್ರಿ ಅಯ್ಯರ್. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಜೀವ ವಿಮೆಯನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ K. ಶೇಷಾದ್ರಿ ಅಯ್ಯರ್. ಈ ಕೆಳಗಿನ ಯಾರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ಕೊಟ್ಟರು? ಶಬಾಷ್, K. ಶೇಷಾದ್ರಿ ಅವರ ಕಾಲದಲ್ಲಿ. ಸ್ವಾಮಿ ವಿವೇಕಾನಂದರು ನಮ್ಮ ಮೈಸೂರಿಗೆ ಯಾರ ಕಾಲದಲ್ಲಿ ಭೇಟಿ ಕೊಟ್ಟರು ಅಂದ್ರೆ K. ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ. ಈ ಕೆಳಗಿನ ಯಾವ ದಿವಾನನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ? ಈ ಕೆಳಗಿನ ಯಾವ ದಿವಾನನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ ಅಂದ್ರೆ ಅದೇ K. ಶೇಷಾದ್ರಿ ಅಯ್ಯರ್. ನೆನಪಿಡಿ, K. ಶೇಷಾದ್ರಿ ಅವರನ್ನ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ. ಅಂದ್ರೆ KPSC ಯಾವ ತರ ಪ್ರಶ್ನೆ ಬರ್ತವೆ ಬಂದಿದ್ದಾವೆ ಇವೆಲ್ಲ. ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ ವಾಲಿಸ್ ಆದ್ರೆ ಕರ್ನಾಟಕದ ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂದ್ರೆ K. ಶೇಷಾದ್ರಿ ಅಯ್ಯರ್. ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟಾಗಿರುವಂತಹ ವಾಣಿ ವಿಲಾಸ್ ಯೋಜನೆಯನ್ನ ಈ ಕೆಳಗಿನ ಯಾರ ಕಾಲದಲ್ಲಿ ಆರಂಭಗೊಂಡಿತ್ತು? ವಾಣಿ ವಿಲಾಸ್ ಯೋಜನೆ ನೋಡಿ, ಅದೇ K. ಶೇಷಾದ್ರಿ ಅಯ್ಯರ್. K. ಶೇಷಾದ್ರಿ ಅವರ ಕಾಲದಲ್ಲಿ. ಅಂದ್ರೆ ನಮ್ಮ ಮೈಸೂರನ್ನ ಕಂಡ 3 ಜನ ತ್ರಿರತ್ನಗಳು ಯಾವಂದ್ರೆ K. ಶೇಷಾದ್ರಿ ಅಯ್ಯರ, ಸರ್ M. ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್. ಏನೇ ಜಿಗದಾರಿ ಕ್ವಶನ್ ಕೇಳಿದ್ರು ಅವ್ರ ಮೇಲೆ. ಇನ್ನೊಂದು ಕ್ವಶನ್ ಕೇಳ್ತಾನೆ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ವೀಕಾರ ಮಾಡಿದ ಮೊದಲ ದೇಶೀಯ ಮನೆತನ ಅಂದ್ರೆ ಮೈಸೂರು. ಓಕೆನಾ? ಹೋಗ್ತೀರಿ? ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯ ಅಂದ್ರೆ ಮೈಸೂರು. ಯಾರ ಕಾಲದಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಆಯಿತು? ಶಬಾಷ್, ವೆರಿ ಗುಡ್. C. ರಂಗಚಾಲು ಅವರ ಕಾಲದಲ್ಲಿ. ನೋಡಿ, C. ರಂಗಚಾಲು ಅವರ ಕಾಲದಲ್ಲಿ ಅಂದ್ರೆ 1881ರಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆರಂಭಗೊಂಡಿತ್ತು. ಇದು ಕ್ವಶನ್ ಕೇಳಿದ್ದಾನೆ.
ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಗಿದ್ದು 1881ರಲ್ಲಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಮನೆತನ ಅಂತಂದ್ರೆ ಅದು ಮೈಸೂರಿನ ಒಡೆಯ ಮನೆತನ. ಯಾರ ಕಾಲದಲ್ಲಿ ಅಂದ್ರೆ ಸಿ ರಂಗಚಾಲು ಅವರ ಕಾಲದಲ್ಲಿ. 19 ಜಿಲ್ಲೆಗಳಿಂದ ಕೂಡಿದಂತ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು. ಪ್ರೆಸೆಂಟ್ ಕರ್ನಾಟಕದಲ್ಲಿ 31 ಜಿಲ್ಲೆಗಳದಾವೆ. 31ನೇ ಜಿಲ್ಲೆ ಅಂದ್ರೆ ವಿಜಯನಗರ. ವಿಜಯನಗರ ಯಾವ ಜಿಲ್ಲೆ ಅಂದ್ರೆ ಬಳ್ಳಾರಿಯಿಂದ. ಓಕೆನಾ? ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಆರಂಭದಲ್ಲಿ 19 ಜಿಲ್ಲೆಗಳಿದ್ದು. 19 ಜಿಲ್ಲೆಗಳಿಂದ ಕೂಡಿದಂತ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಜನವರಿ 26, 1950, ಆಗಸ್ಟ್ 15, 1947, ನವೆಂಬರ್ 1, 1973, ನವೆಂಬರ್ 1, 1956. ಸರಿಯಾದಂತ ಉತ್ತರ ಡಿ ಸರಿ ಉತ್ತರ ನೋಡಿ. ನವೆಂಬರ್ 1, 1956. 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆಗಳನ್ನು ಒಳಗೊಂಡಂತ ನಮ್ಮ ಭಾಷಾವಾರ ರಾಜ್ಯ ರಚನೆ ಆದಂತ ಸಮಯದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ವು ಅಂದ್ರೆ 19 ಜಿಲ್ಲೆಗಳಿದ್ದವು. ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಆದ್ರೆ ಎಷ್ಟೋ ಜನ ಏನ್ ಮಾಡಿದ್ರಿ, ನವೆಂಬರ್ 1973 ಹಾಕಿದ್ರಿ. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ 1973 ಅಲ್ಲ, 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿರ್ತಕ್ಕಂಥ ವರ್ಷ. ಆದ್ರ ಆ ಸಮಯದಲ್ಲಿ ನಾವು 19 ಜಿಲ್ಲೆಗಳಂತೇಳಿ ಪರಿಗಣಿಸಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. KS 1999ರಲ್ಲಿ ಕೇಳಿದ ಪ್ರಶ್ನೆ. ಆಗಲೇ ಈ ಕ್ವಶನ್ ಕೇಳಿದ್ನೋ ಇಲ್ಲೋ? FDI KS ಇದೇ ತರ ಪ್ರಶ್ನೆ ಬರ್ತವೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾದಂತ ವರ್ಷ ಯಾವಾಗ? 1903, 1915, 1881, 1831. ಎಕ್ಸಲೆಂಟ್. ಸರಿಯಾದಂತ ಉತ್ತರ 1881 ನೋಡಿ. 1881ರಲ್ಲಿ ಯಾರು? ಸಿ ರಂಗಚಾರ್ಲು ಅನ್ನುವಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದ. ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡಿದವರು ಸಿ ರಂಗಚಾರ್ಲು ಅವರು 1881ರಲ್ಲಿ. ನೆಕ್ಸ್ಟ್ ಕ್ವಶನ್. ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇರುವ ಸಂದರ್ಭದಲ್ಲಿ 2015 KS ಕ್ವಶನ್. ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾನ್ರು ಯಾರಾಗಿದ್ರು? ಯಾವ ದಿವಾನ್ರಿದ್ರು ಆ ಸಮಯದಲ್ಲಿ? ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ರಾಮಸ್ವಾಮಿ ಮುದಲಿಯಾರ್ ಅವರು, KC ರೆಡ್ಡಿ ಅವರು, ಮಾಧವರಾವ್. ಎಕ್ಸಲೆಂಟ್. ರಾಮಸ್ವಾಮಿ ಮುದಲಿಯಾರ್. ಅದಕ್ಕೆ ಹೇಳ್ತಾರೆ ನೋಡಿ, ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ. ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ. ನೆನಪಿದೆಯಾ? ಮೈಸೂರು ಸಂಸ್ಥಾನಕ್ಕಾಗಿ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ. ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತ ಹೋರಾಟ ಮೈಸೂರು ಚಲೋ ಚಳವಳಿ ಅಂತ ಕರಿತೀವಿ. ಬೆಂಗಳೂರಿನ ಬನ್ಯಪ್ಪ ಪಾರ್ಕದಿಂದ ಹೋರಾಟ ಆರಂಭ ಆಗಿ ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಲ್ಲ, ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅನ್ನುವಂತ ಘೋಷವಾಕ್ಯದೊಂದಿಗೆ ಮೈಸೂರಿನ ಕೊನೆಯ ಕಾರ್ಯದರ್ಶಿ ಯಾರಂದ್ರೆ ತಂಬುಚೆಟ್ಟಿ ಅನ್ನುವಂತ ವ್ಯಕ್ತಿ. ಮೈಸೂರಿನ ಕೊನೆಯ ದಿವಾನ್ ಯಾರು ಅಂದ್ರ ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ನೆಕ್ಸ್ಟ್ ಕ್ವಶನ್. ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವಂತಹ ಎಲಿಫೆಂಟ ಪ್ರಸಿದ್ಧ ದೇವಾಲಯಗಳು ನಿರ್ಮಿಸಿದವರು PSI ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೇನೆ. ನೀವು ಕರ್ನಾಟಕ ಹಿಸ್ಟ್ರಿ ಏನೋ ಓದ್ಬೇಡ್ರಿ, ನಾ ಜವಾಬ್ದಾರಿ ಇದ್ದೀನಿ. ನಿಮ್ಗೆ ಎಲ್ಲಿ ಒಂದು ಮಾರ್ಕ್ಸ್ ಸೋಲಾರ್ದ ನಾ ಮಾಡ್ತೀನಿ. ಓಕೆನಾ? ಫ್ರೀ ಕ್ಲಾಸ್ ನಲ್ಲಿ ಕರ್ನಾಟಕ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ ಮತ್ತೆ ಪ್ರಾಚೀನ ಭಾರತ ಇತಿಹಾಸ ಬಹುತೇಕ ನನ್ನ ಕಡೆ ನನ್ನ ಸಾಮರ್ಥ್ಯ ಎಷ್ಟಿದೆ ಆ ಸಾಮರ್ಥ್ಯವನ್ನು ಮೀರಿ ನಿಮ್ಮ ಸೇವೆಯನ್ನು ಸಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಶಿಲೆಯನ್ನು ಕೊರೆದಂತ ನಿರ್ಮಿಸಲಾಗಿರುವಂತಹ ಎಲಿಫೆಂಟ ಪ್ರಸಿದ್ಧ ದೇವಾಲಯಗಳು ನಿರ್ಮಿಸಿದವರು ಯಾರು? ಚಾಲುಕ್ಯರು, ಕದಂಬರು, ಗಂಗರು, ರಾಷ್ಟ್ರಕೂಟರು. ಯಾರ ಕಾಲದಲ್ಲಿ? ಶಿಲೆಯಲ್ಲಿ ಕೊರೆದು ನಿರ್ಮಿಸಲಾಗಿರುವಂತಹ ಎಲಿಫೆಂಟ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಾಣ ಮಾಡಿದವರು. ಎಕ್ಸಲೆಂಟ್. ರಾಷ್ಟ್ರಕೂಟರು ನೋಡಿ. ರಾಷ್ಟ್ರಕೂಟರ ಕಾಲದಲ್ಲಿ ಎಲಿಫೆಂಟ ಗುಹಾಲಯಗಳನ್ನು, ಎಲಿಫೆಂಟ ಪ್ರಸಿದ್ಧವಾದ ದೇವಾಲಯಗಳನ್ನು ಕಟ್ಟಿದವರು ರಾಷ್ಟ್ರಕೂಟರು. ಕರ್ನಾಟಕ ರಾಜ್ಯದ ಹೆಮ್ಮೆಯ ಮನೆತನ ಅಂತ ಕರಿತೀವಿ. ರಾಷ್ಟ್ರಕೂಟ ರಾಜಧಾನಿ ಗರುಡ, ರಾಷ್ಟ್ರಕೂಟ ರಾಜ್ಯ ಲಾಂಛನ ಗರುಡ ಆಗಿತ್ತು. ಅವರ ರಾಜಧಾನಿ ಮಾನ್ಯಕೇಟ ಅಂತ ಕರಿತೀವಿ. ಆ ಮನೆತನದ ಪ್ರಸಿದ್ಧ ದೊರೆ ಯಾರಂದ್ರೆ 3ನೇ ಗೋವಿಂದ ಅಂತ ಕರಿತೀವಿ. 3ನೇ ಗೋವಿಂದ ಅಲ್ಲ, ಕಲಬುರಗಿ ಜಿಲ್ಲೆಯ ಮಾನ್ಯಕೇಟ ಅಮೋಘ ವರ್ಷ ನೃಪತುಂಗ ಅಂತ ಕರಿತೀವಿ. ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ, ತನ್ನ ಸಾಮ್ರಾಜ್ಯದ ವ್ಯಕ್ತಿಗಳ ಸಲುವಾಗಿ, ತನ್ನವರ ಸಲುವಾಗಿ, ತನ್ನ ಜನರ ಸಲುವಾಗಿ ತನ್ನ ಎಡಗೈ ಹೆಬ್ಬಟ್ಟನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಮೋಘ ವರ್ಷ ನೃಪತುಂಗ. ಆತನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರಂದ್ರೆ ಸುಲೇಮಾನ್ ಅನ್ನುವಂತ ವ್ಯಕ್ತಿ. ನೆನಪಿಡಿ, ಸುಲೇಮಾನ್ ಅನ್ನುವಂತ ವ್ಯಕ್ತಿ ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯ ಅಂತ ಕರೀತಾನೆ. 851ರಲ್ಲಿ ಭೇಟಿ ಕೊಟ್ಟಿರ್ತಾನೆ. ಅರಬ ಪ್ರವಾಸಿಗನಾಗಿರುವಂತ ಸುಲೇಮಾನ್. ಅಮೋಘ ವರ್ಷ ನೃಪತುಂಗ ಬರೆದ ಪ್ರಸಿದ್ಧವಾದ ಕೃತಿ ಹಿಂಗೆ ಕೇಳ್ತಾನೆ ಕ್ವಶನ್, ಹಿಂಗೆ ಬರ್ತದೆ, ಪ್ರಶ್ನೋತ್ತರ ಮಾಲಿಕೆ ಅಂತ ಕರೀತಾರೆ. ಆ ಪ್ರಶ್ನೋತ್ತರ ಮಾಲಿಕೆ ಯಾವ ಭಾಷೆಯಲ್ಲಿದೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? KS 2005ರಲ್ಲಿ ಕೇಳಿದಂತ ಪ್ರಶ್ನೆ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಲಿಮಿಡಿ ಶಾಸನ, ತಾಳಗುಂದ ಶಾಸನ, ಕಂಪಲಿ ಶಾಸನ, ಐಹೊಳೆ ಶಾಸನ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಸಿಂಪಲ್ ಇದೆ, ಕರೆಕ್ಟ್ ಆನ್ಸರ್ ಮಾಡಿ, ಗೊಂದಲ ಮಾಡ್ಕೋಬೇಡಿ. ಶಬಾಷ್. ಅಲಿಮಿಡಿ ಶಾಸನ ನೋಡಿ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವ್ದಂದ್ರ ಅಲಿಮಿಡಿ ಶಾಸನ. ಅಲಿಮಿಡಿ ಶಾಸನ ಎಲ್ಲಿದೆ ಅಂತ ಕೇಳ್ತಾನೆ. ನಮ್ಮ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತದೆ.
ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಅಲಿಮಿಡಿ ಅನ್ನುವಂತ ಊರಿದೆ. ಆ ಅಲಿಮಿಡಿ ಊರಿನಲ್ಲಿ ಅಲಿಮಿಡಿ ಶಾಸನ ಕಂಡು ಬರ್ತದೆ. ಇದು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಅಂತ ಕರಿತೀವಿ. ಕಾಕುತ್ಸವರ್ಮ ಅನ್ನುವಂತ ವ್ಯಕ್ತಿ, ಕದಂಬ ಮನೆತನದ ಪ್ರಸಿದ್ಧ ದೊರೆಯಾಗಿರುವಂತಹ ಕಾಕುತ್ಸವರ್ಮ ಅಲಿಮಿಡಿ ಶಾಸನವನ್ನು ಕೆತ್ತನೆ ಮಾಡ್ತಾನೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಲಿಮಿಡಿ ಎಂಬ ಸ್ಥಳದಲ್ಲಿ ಈ ಶಾಸನ ಇದೆ. ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ದೊರೆತಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಶಬಾಷ್, ಎಕ್ಸಲೆಂಟ್ ಎಕ್ಸಲೆಂಟ್. ತಾಳಗುಂದ ಶಾಸನ. ತಾಳಗುಂದ ಶಾಸನ ನೋಡಿ, 93% ಆನ್ಸರ್ ಮಾಡಿದ್ವಿ. ಇದೇ ಹಿಂಗ ಪರ್ಫೆಕ್ಟ್ ಆಗ್ತಾ ಹೋಗುದು. ಭಾರತದ ಮೊದಲ ಸಂಸ್ಕೃತ ಶಾಸನ ಅಂದ್ರ ಜುನಾಗಢ ಶಾಸನ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಅಂದ್ರ ತಾಳಗುಂದ ಶಾಸನ ಅಲ್ಲ. ಇಮ್ಮಡಿ ಪುಲಿಕೇಶನ ಬಗ್ಗೆ ತಿಳಿಸುವ ಶಾಸನ ಐಹೊಳೆ ಶಾಸನ. ಇನ್ನ ಯಾವ್ದು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ತಿಳಿಸುವ ಶಾಸನ ಕಂಪಲಿ ಶಾಸನ. ಈ ತರ ನಾವು ಶಾಸನಗಳನ್ನ ಇವೇ ಕ್ವಶನ್ ಕರ್ತಾನೆ. ಕರ್ನಾಟಕ ಹಿಸ್ಟ್ರಿ, ಆಧುನಿಕ ಭಾರತ ಇತಿಹಾಸ ಕೇಳಿದ್ರೆ ಕೇಳ್ಬೇಕು. ನಾವು ಅಡಿದಾಡಕ್ಕೆ ಸಿಬೈಲಾಸ ಇವೇ ತಪ್ಪಾಗಿ ಬರ್ತೀವಿ ನಾವು. ಹಿಂಗೆ ಬರ್ತಾ ಕ್ವಶನ್ಗಳು. ಒಂದ್ ಸ್ವಲ್ಪ ಗಮನ ನೋಡ್ರೆಲ್ಲ ನಾ ಮಾದರಿ ಪ್ರಶ್ನೆ ಅಂತ ಹಾಕಿದ್ವಿ. ಮಾದರಿ ಪ್ರಶ್ನೆ ಒಂದೂ ಇಲ್ಲ. ಹಿಂದಿನ ಎಕ್ಸಾಂಪಲ್ ಏನ್ ಕೇಳೋಣ, ಅವೇ ಕ್ವಶನ್ಗಳು 100 ಕ್ವಶನ್ ಅದಾವೆ. ಈ 20 ಕಂಪ್ಲೀಟ್ ಆಗಿದ್ದಾವೆ. ಇನ್ನೂ ಒಂದು 100 ಕ್ವಶನ್ 80 ಕ್ವಶನ್ ಅದಾವೆ. ಸಮಾಧಾನ ಕುತ್ಕೊಂಡು ತಾಳ್ಮೆಯಿಂದ ಎಲ್ಲಾ ಕ್ವಶನ್ ಆನ್ಸರ್ ಮಾಡಿ. ನಮ್ಗೆ ಅಷ್ಟು ತಪ್ಪಲಕ್, ಆದ್ರೆ ಮುಂದಿನ ಎಕ್ಸಾಮ್ ತಪ್ಪಂಗಿಲ್ಲ ಅಲ್ಲ. ನೆಕ್ಸ್ಟ್, ಶ್ರೀಕೃಷ್ಣ ದೇವರಾಯ ಯಾರ ಸಮಕಾಲೀನ ದೊರೆ? ನೋಡಿ, PSI 3 ಕ್ವಶನ್ ಆಗಿದೆ ಇದೇ ಕ್ವಶನ್. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತಹ ಶ್ರೀಕೃಷ್ಣ ದೇವರಾಯ ಈ ಕೆಳಗಿನ ಯಾವ ದೊರೆಯ ಸಮಕಾಲೀನ ದೊರೆ ಅಂತ ಕೇಳಿ. ಸಮಕಾಲೀನ ದೊರೆ ನೀವೆಲ್ಲ ಏನ್ ಹಾಕ್ಬಿಡ್ತೀರಿ? ಅಕ್ಬರ್ ಹಾಕ್ತೀರಿ. ಅಕ್ಬರ್ ಹಾಕಕ್ ಹೋಗ್ಬೇಡ್ರಿ, ಅಕ್ಬರ್ ರಾಂಗ್. ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆ ಯಾರು? ಶಬಾಷ್, ಎಕ್ಸಲೆಂಟ್. ಬಾಬರ್ ನೋಡಿ. ಯಾಕಂದ್ರ ಬಾಬರ್ನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1526ರಿಂದ 1530ರವರೆಗೆ. 1526ರಿಂದ 1530ರವರೆಗೆ ಬಾಬರ್. ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509ರಿಂದ 1529. ಅಕ್ಬರ್ನ ಕಾಲಾವಧಿ 1556ರಿಂದ 1605 ಅಲ್ಲ. ಆ ಉದ್ದೇಶಕ್ಕಾಗಿ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ಮೊಘಲ ದೊರೆ ಯಾರು ಅಂತಂದ್ರೆ ಬಾಬರ್. ಓಕೆ, ನೆಕ್ಸ್ಟ್ ಕ್ವಶನ್. ಎಕ್ಸಲೆಂಟ್, ಬಹಳ ಅದ್ಭುತವಾದ ಪ್ರಶ್ನೆ ಇದು. ಸಾಕಷ್ಟು ಬಾರಿ ಕ್ವಶನ್ ಕೇಳಿದೆ. ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಬಹುಮುಖ್ಯವಾದಂತಹ ಆಕರವಾಗಿದೆ. ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಪರ್ಫೆಕ್ಟ್ ಮಾಡ್ಕೋರಿ, ಮನನ ಮಾಡ್ಕೋರಿ, ಇಲ್ಲ ಸ್ಕ್ರೀನ್ ಶಾಟ್ ತೋರಿ. ಈ ಸದ್ಯ ಏನ್ ಮಾಡ್ತೀನಿ, ಸ್ಕ್ರೀನ್ ಶಾಟ್ ಮೂಲಕ ನೀವು ಪರ್ಫೆಕ್ಟ್ ಆಗಬಹುದು ಆ ನೋಟ್ಸ್ ಅನ್ನ. ಗದ್ಯ ಕರ್ಣಾಮೃತ ಎನ್ನುವುದು ಈ ಕೆಳಕಂಡ ಅಧ್ಯಯನಕ್ಕೆ ಬಹುಮುಖ್ಯವಾದಂತಹ ಆಕರವಾಗಿದೆ. 2010 KS ಕೇಳಿದಂತ ಪ್ರಶ್ನೆ. ಹೊಯ್ಸಳರು ಮತ್ತು ಪಾಂಡ್ಯರ ಸಂಬಂಧಗಳನ್ನು ತಿಳಿಸ್ತದೆ. ಚೋಳರು ಮತ್ತು ಪಲ್ಲವರ ಸಂಬಂಧಗಳನ್ನು ತಿಳಿಸ್ತದೆ. ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಸಂಬಂಧಗಳನ್ನು ತಿಳಿಸ್ತದೆ. ಮೇಲಿನ ಯಾವುದೂ ಅಲ್ಲ. ಗದ್ಯ ಕರ್ಣಾಮೃತ ಎಂಬುದು ಚಕ್ರವರ್ತಿ 2ನೇ ವಿದ್ಯಾಧರ ಅನ್ನುವಂತ ವ್ಯಕ್ತಿ ಅಲ್ಲ. ಚಕ್ರವರ್ತಿ 2ನೇ ವಿದ್ಯಾಧರ ಅನ್ನುವಂತ ಇದರ ಲೇಖಕ. ಈ ಒಂದು ಗದ್ಯ ಕರ್ಣಾಮೃತಿ ಎಂಬ ಕೃತಿಯ ಲೇಖಕ ಯಾರಂದ್ರೆ ಚಕ್ರವರ್ತಿ 2ನೇ ವಿದ್ಯಾಧರ ಅನ್ನುವಂತ ವ್ಯಕ್ತಿ. ಈ ಕೃತಿಯನ್ನು ಬರೆಯಲ್ಪಟ್ಟ ಈ ಕೃತಿಯ ವಿಶೇಷ ಅಂತಂದ್ರೆ ಯಾವ ಮನೆತನದ ಸಂಬಂಧಗಳನ್ನು ತಿಳಿಸ್ತದೆ. ಹೊಯ್ಸಳರು ಪಾಂಡ್ಯರ ಮಧ್ಯೆ, ಚೋಳರು ಪಲ್ಲವರ ಮಧ್ಯೆ, ಚಾಲುಕ್ಯರು ರಾಷ್ಟ್ರಕೂಟರ ಸಂಬಂಧ. ಮೇಲಿನ ಯಾವುದೂ ಅಲ್ಲ. ಇದೊಂದು ಅದ್ಭುತವಾದ ಇತಿಹಾಸದ ಗ್ರಂಥ. ಗದ್ಯ ಕರ್ಣಾಮೃತ ಅನ್ನೋದು ಒಂದು ಶ್ರೇಷ್ಠವಾಗಿರುವಂತಹ ಇತಿಹಾಸದ ಕೃತಿ. ಎಕ್ಸಲೆಂಟ್. ಹೊಯ್ಸಳರು ಮತ್ತು ಪಾಂಡ್ಯರ ನಡುವಿನ ಸಂಬಂಧಗಳನ್ನು ತಿಳಿಸುವಂತ ಗ್ರಂಥ ಯಾವುದಂದ್ರೆ ಗದ್ಯ ಕರ್ಣಾಮೃತ. ಈ ಗದ್ಯ ಕರ್ಣಾಮೃತ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ 2ನೇ ವಿದ್ಯಾಧರ ಚಕ್ರವರ್ತಿ. 2ನೇ ವಿದ್ಯಾಧರ ಚಕ್ರವರ್ತಿ ರಚನೆ ಮಾಡಿದ ಗದ್ಯ ಕರ್ಣಾಮೃತ ಇದು ಇತಿಹಾಸದ ಅದ್ಭುತವಾದಂತಹ ಗ್ರಂಥ. ಈ ಕೃತಿ ಏನ್ ಹೇಳ್ಕೊಡ್ತಂದ್ರೆ ಹೊಯ್ಸಳರು ಮತ್ತು ಪಾಂಡ್ಯರ ನಡುವಿನ ಸಂಬಂಧಗಳನ್ನ ತಿಳಿಸಿಕೊಡ್ತದ. ಮೈಸೂರಿನ ಶಾಲೆಯನ್ನ KS ಕ್ವಶನ್ 2017. ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಆರಂಭ ಮಾಡಿದ? ಸಿವಿಲಿ ಅನ್ನುವಂತ ವ್ಯಕ್ತಿ. ಮೈಸೂರು. ವೆಸ್ಲಿಯನ್ನ ಬೆಸ್ಲಿ. ಮೈಸೂರಿನಲ್ಲಿ ಶಾಲೆಯನ್ನ ಯಾವ ಮೊದಲ ಕ್ರೈಸ್ತ ಮಿಷನರಿ ಆರಂಭ ಮಾಡಿದ? ಎಕ್ಸಲೆಂಟ್. ವೆಸ್ಲಿಯನ್ ಅನ್ನುವಂತ ಕ್ರೈಸ್ತ ಮಿಷನರಿ. ನಮ್ಮ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಮೊದಲ ಕ್ರೈಸ್ತ ಮಿಷನರಿಯು ಪ್ರಾರಂಭ ಆಯಿತು ಅಂದ್ರ ವೆಸ್ಲಿಯನ್ ಅನ್ನುವಂತ ಒಂದು ಕ್ರೈಸ್ತ ಮಿಷನರಿ ನಮ್ಮ ಮೈಸೂರಿನಲ್ಲಿ ಆರಂಭವಾಯಿತು. ಮಲಗಿರುವ ಬುದ್ಧನ ಪರ್ವತಗಳು PSI 2014ರಲ್ಲಿ ಕೇಳಿದ ಪ್ರಶ್ನೆ ಇದು. ಮಲಗಿರುವ ಬುದ್ಧನ ಪರ್ವತಗಳು ಇರುವ ಜಿಲ್ಲೆ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ರಾಯಚೂರು, ಬಳ್ಳಾರಿ, ಯಾದಗಿರಿ. ಶಬಾಷ್, ಯಾದಗಿರಿ ರೈಟ್ ಆನ್ಸರ್ ನೋಡಿ. ಯಾದಗಿರಿ ಸರಿಯಾಗಿರುವಂತ ಉತ್ತರ. ಯಾದಗಿರಿ. ಮಲಗಿರುವ ಬುದ್ಧನ ಪರ್ವತಗಳು ಇರುವಂತ ಜಿಲ್ಲೆ ಯಾವ್ದಂದ್ರ ಸರಿಯಾಗಿರುವಂತ ಉತ್ತರ ಯಾದಗಿರಿ. 2014 ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿದ್ದಾವೆ ಮಲಗಿರುವ ಬುದ್ಧನ ಬೆಟ್ಟಗಳು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಕವಿತೆಯನ್ನು ರಚನೆ ಮಾಡಿದವರು ಯಾರು? PSI 2005ರಲ್ಲಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಒಂದು ಕವಿತೆ ರಚನೆ ಮಾಡಿದವರು ಕುವೆಂಪು, ಬೇಂದ್ರೆ, ಉಯಿಲುಗೋಳ ನಾರಾಯಣ ಅವರು, ಪಂಜಮಂಗೇಶ ಪೈ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಶಬಾಷ್. ಉಯಿಲುಗೋಳ ನಾರಾಯಣ ಅವರು ನೋಡಿ. ಉಯಿಲುಗೋಳ ನಾರಾಯಣ ಅವರು ಬರೆದಂತ ಒಂದು ಅದ್ಭುತವಾದ ಕೃತಿ ಯಾವ್ದಂದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ವಿಶೇಷ ಏನು ಅಂತಂದ್ರೆ ಈ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತ ಕೃತಿಯ ಈ ಹಾಡನ್ನ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಹಾಡಿದಲ್ಲ.
1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಇದು 39ನೇ ಅಧಿವೇಶನ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಏಕೈಕ ಅಧಿವೇಶನ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ಒಂದೇ ಅಧಿವೇಶನ, ಅದು 39ನೇ ಅಧಿವೇಶನ. ಆ 39ನೇ ಅಧಿವೇಶನ ಯಾವುದು ಅಂತಂದ್ರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತ ಗೀತೆಯನ್ನ ಹಾಡಿದಂತ ವ್ಯಕ್ತಿ ಯಾರು ಅಂದ್ರೆ ಉಯಿಲುಗೋಳ್ ನಾರಾಯಣ ಅವರು. ನೆಕ್ಸ್ಟ್, ಕಿತಾಬ್ ಇ ನವರಸ್, ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ. ಗ್ರೂಪ್ ಸಿ 2016 ಕಿತಾಬ್ ಇ ನವರಸ್ ಎಂಬ ಕೃತಿ, ಸಂಗೀತ ಕೃತಿಯ ಕರ್ತರು ಯಾರು? ಅದ್ಭುತವಾದಂತ ಪ್ರಶ್ನೆ ಇದು, ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಕಿತಾಬ್ ಇ ನವರಸ್. ಜಾಗೋ ಮೋಹನ ಪ್ಯಾರೆ ತುಮ, ಜಾಗೋ ಮೋಹನ ಪ್ಯಾರೆ ತುಮ, ಸವಲಿ ಸರತ ಮೊರೆ ಮೊರೆ ಮನ ಭಾವೆ, ಪ್ರಾತ ಸಮಯ ಉಠೆ ಭಾನುದಯ ಭಯ, ಪ್ರಾತ ಸಮಯ ಉಠೆ ಭಾನುದಯ ಭಯ, ಬಾಲ ಬಾಲ ಸಭೆ ಭೂಪರಿ ಪ್ಯಾರೆ, ಜಾಗೋ ಮೋಹನ. ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಈತನ ಜಗದ್ಗುರು ಬಾದಶಾ ಅಂತ ಕರೀತಿದ್ರು. ಯಾರನ್ನ ಜಗದ್ಗುರು ಬಾದಶಾ ಅಂತ ಕರೀತಿದ್ರು ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಯಾವ ಮನೆತನದ ಪ್ರಸಿದ್ಧ ದೊರೆ ಅಂದ್ರ ಬಿಜಾಪುರದ ಆದಿಲ್ ಶಾಹಿಗಳ ಮನೆತನದ ಪ್ರಸಿದ್ಧ. ಹೈಯೆಸ್ಟ್ 99% ಕೇಳೋದು ಇವ್ರ ಮೇಲೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇದು ಹಾಕೊಂಡ್ಬಿಡಿ. ಸರ್ ನಮ್ಗೆ ಒಂದು ಗೊತ್ತಿಲ್ಲ ಸರ್, ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ಕೋತ ಹೋಗಿ. 99% ಕ್ವಶನ್ ಕೇಳೋದು ಇವ್ರ ಮೇಲೆ. ಬಿಟ್ರೆ ಮೊಹಮ್ಮದ್ ಆದಿಲ್ ಶಾ ಮೇಲೆ ಕೇಳ್ತಾನೆ. ಯಾಕೆ ಮೊಹಮ್ಮದ್ ಆದಿಲ್ ಶಾ ಮೇಲೆ ಕೇಳ್ತಾನಂದ್ರ ಬಿಜಾಪುರದ ಗೋಲ್ ಗುಮ್ಮಟ್ ಕಡಿಸಿದ ಮೊಹಮ್ಮದ್ ಆದಿಲ್ ಶಾ. ಮೊಹಮ್ಮದ್ ಆದಿಲ್ ಶಾ ಮೇಲೆ ಕೇಳಬೇಕು. ಇಲ್ಲಾಂದ್ರೆ ಒಂದನೇ ಅಲಿ ಆದಿಲ್ ಶಾ ಮೇಲೆ ಕೇಳ್ತಾನೆ. ಯಾಕಂದ್ರೆ ತಾಳಿಕೊಟ್ಟಿ ರಕ್ಕಸಿಗೆ ತಂಗಡಿ ಗುದ್ದರ ಪಾಲವನ್ನ ಅವನು. ಈಗ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಶಬಾಷ್, ಯೂಸುಫ್ ಆದಿಲ್ ಶಾಹಿ. ನೋಡಿ, ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರಂದ್ರೆ ಯೂಸುಫ್ ಆದಿಲ್ ಶಾಹಿ. ಸರ್ ನಮ್ ತಪ್ಪು ಹಾಕ್ಲಕತ್ತೀವಿ, ಇರ್ಲಿ ಮತ್ತೆ ರಿಪೀಟ್ ಮಾಡೋಣ, ಮತ್ತೆ ಹೊಳ್ಳಿ ಕಲಿಯೋಣ, ಇನ್ನೂ ಪರ್ಫೆಕ್ಟ್ ಆಗೋಣ. ಯೂಸುಫ್ ಆದಿಲ್ ಶಾಹಿ ಈ ಮನೆತನದ ಸ್ಥಾಪಕನಾಗಿದ್ದು, ಈ ಮನೆತನದ ಕೊನೆಯ ದೊರೆ ಯಾರಂದ್ರ ಸಿಕಂದರ್ ಆದಿಲ್ ಶಾಹಿ. ಸಿಕಂದರ್ ಆದಿಲ್ ಶಾಹಿ ಈ ಮನೆತನದ ಕೊನೆಯ ದೊರೆ. ಈ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸುಫ್ ಆದಿಲ್ ಶಾಹಿ. ಈ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಬರೆದ ಪ್ರಸಿದ್ಧವಾದ ಕೃತಿ ಕಿತಾಬ್ ಇ ನವರಸ್. ಯಾಕಂದ್ರೆ ನವರಸ ಎಂದರೆ ಸಂಗೀತ ಕಾರ್ಯಕ್ರಮವನ್ನ ಬಿಜಾಪುರದಲ್ಲಿ ಮಾಡ್ತಾ ಇದ್ರು. ಹಾಗಾದ್ರೆ ನವರಸ ಪೂರ್ವ ಉತ್ಸವ ಎಲ್ಲಿ ನಡೆಯುತ್ತೆ ಅಂದ್ರೆ ಬಿಜಾಪುರ. ಕ್ವಶನ್ ಹಿಂಗೆ ಕೇಳ್ತಾನೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಕೂಟರ ದೊರೆ ಕ್ರಿಸ್ತಶಕ 785 ದೋಹ ಪ್ರಾಂತ್ಯದ ಮೇಲೆ ದಾಳಿ ನಡೆಸಿದನು. ಎರಡನೇ ಗೋವಿಂದ, ಧ್ರುವ, ಎರಡನೇ ಕೃಷ್ಣ, ಮೂರನೇ ಕೃಷ್ಣ ಯಾರು? ಯಾವ ರಾಷ್ಟ್ರಕೂಟರ ದೊರೆ 785? ಎಕ್ಸಲೆಂಟ್. ಬಿ ಸರಿಯಾಗಿರುವಂತ ಉತ್ತರ ಧ್ರುವ. ನೋಡಿ, ಯಾಕಂದ್ರೆ ಧ್ರುವನ ಕಾಲಾವಧಿ ಅದೇ ಸಮಯದಲ್ಲಿದೆ. ಫಸ್ಟ್ ಯಾರು? ರಾಷ್ಟ್ರಕೂಟ ಮನೆತನ ಸ್ಥಾಪಕ ದಂತಿದುರ್ಗ ನಂತರ ಒಂದೇ ಕೃಷ್ಣ ಎಲ್ಲೂರದಲ್ಲಿ ಕೈಲಾಸನಾಥ ದೇವಾಲಯ ಕಟ್ಟಿಸ್ತಾನೆ. ರಾವಣ ಒಂದು ಬಲಗೈಯಲ್ಲಿ ರಾವಣ ಕೈಲಾಸ ಪರ್ವತವನ್ನು ಎತ್ತಿಡಿದಂತ ದೃಶ್ಯ. ಧ್ರುವ ದ್ವೀಪ ಪ್ರಾಂತದ ಮೇಲೆ ಯುದ್ಧವನ್ನು ಮಾಡಿದ. ಎಸ್. ವಿಜಯನಗರ ಸಾಮ್ರಾಜ್ಯವನ್ನ PDO 2011 ಕೇಳಿದಂತ ಪ್ರಶ್ನೆ. ವಿಜಯನಗರವನ್ನ ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು? ಮರೆತು ಹೋದ ಸಾಮ್ರಾಜ್ಯ. ಕರೆಕ್ಟ್ ಆನ್ಸರ್ ಮಾಡಿ. ಒಂದು 100 ಕ್ವಶನ್ಗಳಿದಾವೆ. ಒಂದು 100 ಕ್ವಶನ್ ಪರ್ಫೆಕ್ಟ್ ಆಗ್ಬೇಕು ಅಂತ. ನಮ್ಗೇನ್ ಜಗತ್ತಿನ ಯಾವುದೋ ಕೆಲಸ ಇಲ್ಲ, ಜ್ಞಾನಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಕ್ಸಲೆಂಟ್. ಬಳ್ಳಾರಿಯ ಜಿಲ್ಲಾಧಿಕಾರಿಯಾಗಿರುವಂತ ರಾಬರ್ಟ್ ಸಿವಿಲಿ ಅನ್ನುವಂತ ವ್ಯಕ್ತಿ. ಬಳ್ಳಾರಿಯ ಜಿಲ್ಲಾಧಿಕಾರಿಯಾಗಿರುವಂತ ರಾಬರ್ಟ್ ಸಿವಿಲಿ ಹೇಳ್ತಾನೆ ವಿಜಯನಗರ ಸಾಮ್ರಾಜ್ಯವನ್ನ ಮರೆತು ಹೋದ ಸಾಮ್ರಾಜ್ಯ ಅಂತ. ನಿಮ್ಗೆ ಹುಚ್ಚುಗಟ್ಟಿ ಅಂತ ಬೈದವ್ರು ಯಾರು ಬೈದ್ರು ಹುಚ್ಚುಗಟ್ಟಿ ಅಂತ ಹೇಳಿ? ಸಿ ಬೈದವಲ್ಲ, ಸೂರ್ಯನಾರಾಯಣಾಚಾರ್ಯ ಅಂತಾನೆ. ಮರೆಯಲಾರದ ಸಾಮ್ರಾಜ್ಯ ಕುಡಿ ಅಂತ. ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವನು ಸೂರ್ಯನಾರಾಯಣಾಚಾರ್ಯ ಅವರು. ಸೂರ್ಯನಾರಾಯಣ ಅವರು ಹೇಳ್ತಾರೆ ಮರೆಯಲಾರದ ಸಾಮ್ರಾಜ್ಯ. ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದವರು ರಾಬರ್ಟ್ ಸಿವಿಲಿ. ಆದರೆ ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವರು ಯಾರು? ಸೂರ್ಯ ನಾರಾಯಣ ಅವರು. ನೆಕ್ಸ್ಟ್ ಕ್ವಶನ್, ಶ್ರವಣ ಬೆಳಗೊಳದಲ್ಲಿ PC ನಮ್ಮ ಹೆಮ್ಮೆ ಇಲಾಖೆ 2011 ಕೇಳಿದಂತ ಪ್ರಶ್ನೆ. ಶ್ರವಣ ಬೆಳಗೊಳದ ಮಹಾಮಸ್ತಾಭಿಷೇಕ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? 6 ವರ್ಷ, 8 ವರ್ಷ, 12 ವರ್ಷ, 14 ವರ್ಷ? ಶಬಾಷ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಯಾಕಂದ್ರೆ ಮಹಾವೀರನಿಗೆ ಜ್ಞಾನೋದಯ ಆಗ್ಬೇಕಾದ್ರ 12 ವರ್ಷ ಟೈಮ್ ಕೊಟ್ಟು. ಮಹಾವೀರನಿಗೆ ಜ್ಞಾನಗ ಆಗ್ಬೇಕಾದ್ರೆ 12 ವರ್ಷ ಟೈಮ್ ಕೊಟ್ಟು. ನಾವು FD ಆಗ್ಬೇಕಾದ್ರ, PSI ಆಗ್ಬೇಕಾದ್ರ ಕನಿಷ್ಠ ಒಂದು 3 ರಿಂದ 4 ತಿಂಗಳ ಸನ್ಯಾಸಿ ಆಗ್ಬೇಕಲ್ಲ. 3 ರಿಂದ 4 ತಿಂಗಳ ಸನ್ಯಾಸಿ ಆದ್ರೆ ಸಾಯುವವರೆಗೆ ರಾಜನಾಗಿ ಮರಿಬಹುದು. ಸಾಯುವವರೆಗೆ ರಾಜನಾಗಿ ಮರಿಬಹುದು ಅಲ್ಲ. ಹಾಗಾದ್ರೆ ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಾಭಿಷೇಕ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಅಂದ್ರೆ 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇಲ್ಲಿ ಮೊನ್ನೆ 2018 ನಡೆದ, ಮುಂದೆ 2030 ನಡೆಯಲಿದೆ. ನೆಕ್ಸ್ಟ್ ಕ್ವಶನ್, ಕನ್ನಡ ಶಾಸನಗಳನ್ನು ಸಂಪಾದಿಸಿದಂತ ಕೀರ್ತಿ ಇವರಿಗೆ ಸಲ್ತದ? EP ರೈಸ್ ಅವರಿಗೆ, BL ರೈಸ್ ಅವರಿಗೆ, F ಕಿಟಲ್ ಅವರಿಗೆ, ಮೊಂಗ್ಲಿಂಗ್ ಅವರಿಗೆ? ಯಾರಿಗೆ ಸಲ್ತದ? ಕನ್ನಡದ ಶಾಸನಗಳನ್ನ ಸಂಪಾದನೆ ಮಾಡಿರ್ತಕ್ಕಂಥ ಕೀರ್ತಿ
ಶಬಾಷ್. ಬಿ ಎಲ್ ರೈಸ್ ನೋಡಿ, ಅದಕ್ಕೆ ಬಿ ಎಲ್ ರೈಸ್ ಅವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಯಾರನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಬಿ ಎಲ್ ರೈಸ್. ಭಾರತದ ಶಾಸನಗಳ ಪಿತಾಮಹ ಅಶೋಕ ಚಕ್ರವರ್ತಿ. ಭಾರತದ ಶಾಸನಗಳ ಪಿತಾಮಹ ಅಶೋಕ ಚಕ್ರವರ್ತಿ ಆದರೆ ಕರ್ನಾಟಕದ ಶಾಸನಗಳ ಪಿತಾಮಹ ಬಿ ಎಲ್ ರೈಸ್. ಟಿಪ್ಪು ಸುಲ್ತಾನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರು? ಯಾರು ಸೋಲಿಸಿದರು? ಫ್ರೆಂಚರು, ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು? ಶಬಾಷ್. ಬ್ರಿಟಿಷರು ರೈಟ್ ಆನ್ಸರ್ ನೋಡಿ, ಬ್ರಿಟಿಷರು. ಟಿಪ್ಪು ಸುಲ್ತಾನನ್ನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲಿಸಿದವರು ಯಾರಂದ್ರೆ ಬ್ರಿಟಿಷರು. 11ನೇ ಶತಮಾನದಲ್ಲಿ ಬಿಲ್ಲಣ ರಚನೆ ಮಾಡಿರ್ತಕ್ಕಂಥ ಕೃತಿ ಯಾವುದು? ಹೆಸರು 2011ರಲ್ಲಿ ಕೇಳಿದ ಪ್ರಶ್ನೆ. 11ನೇ ಶತಮಾನದಲ್ಲಿ ಬಿಲ್ಲಣ ರಚನೆ ಮಾಡಿದಂತ ಕೃತಿ ರಾಜತರಂಗಿಣಿ, ಮಿತಾಕ್ಷರ ಸಂಹಿತೆ, ವಿಕ್ರಮಾಂಕ ದೇವಚರಿತೆ, ಕೌಮುದಿ ಮಹೋತ್ಸವ. ಬಿಲ್ಲಣ, ನೋ ಕಲ್ಲಣ, ಕಲ್ಲಣ ಅಲ್ಲ ಬಿಲ್ಲಣ. ಶಬಾಷ್. ನೋಡಿ ನೋಡಿ ನೋಡಿ, ನಿಮ್ ಕನ್ಫ್ಯೂಸ್ ಆಗ್ತದಂತ ಹೇಳಿದೆ ನಾ. ಫಸ್ಟ್ ಅದೇ ಕೊಟ್ಟಾನ, ಅದಕ್ಕೆ ಕಲ್ಲಣ ಅಂತ ಹೇಳಿದೆ. ಕಲ್ಲಣ ರಾಜತರಂಗಿಣಿ ಎಂಬ ಕೃತಿಯನ್ನು ಬರೆದಂತ ವ್ಯಕ್ತಿ ಕಲ್ಲಣ. ಕಲ್ಲಣನನ್ನು ಭಾರತ ದೇಶದ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಭಾರತದ ಇತಿಹಾಸದ ಪಿತಾಮಹನಾಗಿರುವಂತ ಕಲ್ಲಣ. ಇತಿಹಾಸದ ಪಿತಾಮಹ ಅಂದ್ರೆ ಹೆರೋಡಾಟಸ್. ಭಾರತದ ಇತಿಹಾಸದ ಪಿತಾಮಹ ಅಂದ್ರೆ ಕಲ್ಲಣ. ಕಲ್ಲಣ ಬರೆದಂತ ಪ್ರಸಿದ್ಧವಾದ ಕೃತಿ ರಾಜತರಂಗಿಣಿ. ಆದರೆ 11ನೇ ಶತಮಾನದಲ್ಲಿ ಬಿಲ್ಲಣ ಬರೆದಂತ ಪ್ರಸಿದ್ಧವಾದ ಕೃತಿ ವಿಕ್ರಮಾಂಕ ದೇವಚರಿತೆ. ನಿಮ್ ಕ್ವಶನ್ ಕೇಳಿದ್ದೆ ನಿಮಗೆ. 2011 ಬಿಜಾಪುರದ ಗೋಲ್ ಗುಮ್ಮಜ್ ನಿರ್ಮಾಣ ಮಾಡಿದವರು ಯಾರು? ಅಹಮದ್ನಗರದ ನಿಜಾಂ ಶಾಹಿಗಳು, ಬಿದರದ ಬರಿದಿ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಬಿರಾರದ ಇಮಾದ ಶಾಹಿಗಳು? ಯಾರು ವಿಚಿತ್ರ ಯಾಕಂದ್ರೆ ಗೋಲ್ ಗುಮ್ಮಜವನ್ನು ನಿರ್ಮಾಣ ಮಾಡಿದವರು ಯಾರು? ಶಬಾಷ್. ಬಿಜಾಪುರದ ಆದಿಲ್ ಶಾಹಿಗಳು ರೈಟ್ ಆನ್ಸರ್. ಗೋಲ್ ಗುಮ್ಮಜವನ್ನು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಅದು ಯಾರು ಅಂದ್ರೆ ಮೊಹಮ್ಮದ್ ಆದಿಲ್ ಶಾ. ಅಲ್ಲ, ಮೊಹಮ್ಮದ್ ಆದಿಲ್ ಶಾ 1656ರಲ್ಲಿ ಈ ಮೊಹಮ್ಮದ್ ಆದಿಲ್ ಶಾನ ಗೋರಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಟ್ಟಡ ಯಾವ್ದಂದ್ರ ಜಗತ್ತಿನ ಪಿಸುಗುಟ್ಟುವ ಜಾಲ ಗೋಲ್ ಗುಮ್ಮಜ್. ಆ ಗೋಲ್ ಗುಮ್ಮಜ್ ನಿರ್ಮಾಣ ಮಾಡಿದವರು ಯಾರಂದ್ರ ಮೊಹಮ್ಮದ್ ಆದಿಲ್ ಶಾ. ಕನೌಜದ ಹರ್ಷವರ್ಧನನ್ನ ಸೋಲಿಸಿದ ಬಾದಾಮಿ ಚಾಲುಕ್ಯ ದೊರೆ ಯಾರು? ಯಾರು ಸೋಲಿಸಿದರು? ಹರ್ಷವರ್ಧನ ಸೋಲಿಸಿದಂತ ವ್ಯಕ್ತಿ ಯಾರು? 1ನೇ ಪುಲಕೇಶಿ, 2ನೇ ಪುಲಕೇಶಿ, ಮಂಗಳೇಶಿ, ಕೀರ್ತಿವರ್ಮ? ಶಬಾಷ್. 2ನೇ ಪುಲಕೇಶಿ. ಹೆಸರಿ 2011ರಲ್ಲಿ ಕೇಳಿದ ಪ್ರಶ್ನೆ ನೋಡಿ. ಎಂತ ಅದ್ಭುತ ಕ್ಲಾಸ್ ಇದೆ. ನಿಮ್ಮ ರ್ಯಾಂಕ್ ತೋರಿಸ್ತದ? ನಿಮ್ಮ ರ್ಯಾಂಕ್ ನಿಮಗೆ ಗೊತ್ತಾಗ್ತದ? ಏನಿಲ್ಲ. ಅದೇ ಪ್ರಯತ್ನ ಹೆಚ್ಚಾಗಿ. ಈಗ ರ್ಯಾಂಕ್ ಕಡಿಮೆ ಆಯ್ತು ಅಂತಂದ್ರೆ ಕಡಿಮೆ ಆಯ್ತು, ರ್ಯಾಂಕ್ ಹೆಚ್ಚಾಯ್ತು ಅಂದ್ರ ಹೆಚ್ಚಾಯ್ತು. ನೋಡಿ, ಕನೌಜದ ಹರ್ಷವರ್ಧನ ಸೋಲಿಸಿದಂತ ದೊರೆ ಯಾರಂದ್ರೆ ಇಮ್ಮಡಿ ಪುಲಕೇಶ. ಇಮ್ಮಡಿ ಪುಲಕೇಶ. ವೆಲ್ಲಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನನ್ನ ಶ್ರೀರಂಗಪಟ್ಟಣದಲ್ಲಿ ಯಾವ ವರ್ಷದಲ್ಲಿ ಕೊಲ್ಲಲಾಯಿತು? ನೋಡಿ, 2000 ಹಿಂದಿನ ಕ್ವಶನ್ ಏನಿತ್ತು? ಟಿಪ್ಪು ಸುಲ್ತಾನ್ನ ಯಾವ ಕದನದಲ್ಲಿ ಕೊಂದ್ರು ಅಂತ. ಸರಿ, ಯಾರು ಕೊಂದ್ರು ಅಂತ. ಇಲ್ಲಿ ಯಾವ ವರ್ಷ ಅಂತ ಕೇಳಿದ್ದಾನೆ ನೋಡಿ. ವೆಲ್ಲಸ್ಲಿ ನೇತೃತ್ವದಲ್ಲಿ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನ್ನ ಶ್ರೀರಂಗಪಟ್ಟಣದಲ್ಲಿ ಯಾವ ವರ್ಷ? ಎಕ್ಸಲೆಂಟ್. 1799 ನೋಡಿ. 1799ರಲ್ಲಿ ಟಿಪ್ಪು ಸುಲ್ತಾನನ್ನು ಗುಂಡಿಟ್ಟು ಕೊಂದಂತ ಬ್ರಿಟಿಷ್ ನೀಚ ವ್ಯಕ್ತಿ ಯಾರಂದ್ರ ಹ್ಯಾರಿಸ್ ಅನ್ನುವಂತ ವ್ಯಕ್ತಿ. ಹ್ಯಾರಿಸ್ ಅಲ್ಲ, ಹ್ಯಾರಿಸ್ ಅನ್ನುವಂತ ವ್ಯಕ್ತಿ ಈ ಟಿಪ್ಪು ಸುಲ್ತಾನ್ ಗುಂಡಿಟ್ಟುಕೊಳ್ತಾನೆ. ಇದಕ್ಕೆ ಕಾರಣಕರ್ತ ಮಹಾನ್ ವ್ಯಕ್ತಿ ಯಾರಂದ್ರ ಮೀರ್ ಸಾದಿಕ್. ಮೀರ್ ಸಾದಿಕ್ ಅನ್ನುವಂತ ದೇಶದ್ರೋಹಿ ಟಿಪ್ಪು ಸುಲ್ತಾನನ್ನ ಬಂಧಿಸಿಕೊಡ್ತಾನೆ. ಆ ಹ್ಯಾರಿಸ್ ಅನ್ನುವಂತ ವ್ಯಕ್ತಿ ಲಾರ್ಡ್ ವೆಲ್ಲಸ್ಲಿಯ ದಂಡ ನಾಯಕನಾಗಿರುವಂತ ಹ್ಯಾರಿಸ್ ಏನ್ ಮಾಡ್ತಾನಂದ್ರೆ ಈತನನ್ನ ಗುಂಡಿಟ್ಟುಕೊಳ್ತಾನೆ. ಸ್ನೇಹಿತರೆ, 1799 ಮೇ 4ರಂದು ಶೃಂಗೇರಿ ಶಾರದಾ ಮಂದಿರವನ್ನ ಮರಾಠರು ಅಶ್ವರೋಹಿಗಳು ಲೂಟಿ ಮಾಡಿಕೊಂಡು ಹೋದ ಮೇಲೆ ಅಲ್ಲಿ ಶಾರದಾ ದೇವಿಗೆ ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಹಣ ನೀಡಿದಂತ ಕರ್ನಾಟಕದ ಅರಸ ಯಾರು? ಹೆಸರಿ 2011ರಲ್ಲಿ ಶೃಂಗೇರಿಯ ಶಾರದಾ ಮಂದಿರವನ್ನ ಮರಾಠರ ಅಶ್ವರೋಹಿಗಳು ಲೂಟಿ ಮಾಡಿಕೊಂಡು ಹೋದ ಮೇಲೆ ಅಲ್ಲಿ ಶಾರದಾ ದೇವಿಯ ದೇವಸ್ಥಾನಕ್ಕೆ ವಾಪಸ್ ಹಣವನ್ನು ಕೊಟ್ಟು ಅದನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರು? ಯಾರು ನಿರ್ಮಾಣ ಮಾಡಿದಾರೆ ಅದಕ್ಕೆ? ಶ್ರೀಕೃಷ್ಣ ದೇವರಾಯ, ಹೈದರ್ ಅಲಿ, ಟಿಪ್ಪು ಸುಲ್ತಾನ, ನಾಲ್ವಡಿ ಕೃಷ್ಣರಾಜ ಒಡೆಯ? ಸರಿಯಾದಂತ ಉತ್ತರ ಟಿಪ್ಪು ಸುಲ್ತಾನ್ ನೋಡಿ. ಟಿಪ್ಪು ಸುಲ್ತಾನ ಶೃಂಗೇರಿಯ ಶಾರದಾ ಮಂದಿರವನ್ನ ಮರಾಠರು ಅಶ್ವರಾಹಿಗಳು ಲೂಟಿ ಮಾಡ್ಕೊಂಡು ಹೊರಟಿರ್ತಾರೆ. ಅವ್ರ ವಿರುದ್ಧ ಹೋರಾಟವನ್ನ ಮಾಡ್ತಾನೆ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಅಲ್ಲಿ ಶಾರದಾ ದೇವಿ ದೇವಸ್ಥಾನದ ನಿರ್ಮಾಣಕ್ಕಾಗಿ ಹಣ ನೀಡಿದಂತ ಕರ್ನಾಟಕದ ದೊರೆ ಯಾರಂದ್ರ ಟಿಪ್ಪು ಸುಲ್ತಾನ್. ಕೋಟೆ ಕೋಲಾಹಲ ಎಂಬ ಬಿರುದನ್ನು ಪಡೆದಂತ ಕೆಳದಿ ಅರಸ ಯಾರು? ಹೆಸರಿ 2011ರಲ್ಲಿ ಕೇಳಿದ ಪ್ರಶ್ನೆ. ಕೋಟೆ ಕೋಲಾಹಲ ಎಂಬ ಬಿರುದನ್ನು ಪಡೆದಂತ ಕೆಳದಿ ಅರಸ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದು ಇದು? ಸಾಕಷ್ಟು ನಾವು ಡಿಸ್ಕಸ್ ಮಾಡುವಾಗ ಎಸ್ ಎ ರೈಟ್ ಆನ್ಸರ್ ನೋಡಿ. ಸದಾಶಿವ ನಾಯಕನ ರೈಟ್ ಆನ್ಸರ್. ಫೈನಲ್ ಅದು ಸದಾಶಿವ ನಾಯಕನನ್ನ ಕೋಟೆ ಕೋಲಾಹಲ ನೆನಪಿಟ್ಟುಕೊಳ್ಳಿ, ಬರ್ಕೊಂಬಿಡಿ. ಕೋಟೆ ಕೋಲಾಹಲ ಎಂಬ ಬಿರುದನ್ನು ಪಡೆದಂತ ವ್ಯಕ್ತಿ ಯಾರಂದ್ರೆ ಸದಾಶಿವ ನಾಯಕ. ಶಿಸ್ತು ಎಂಬ ಕಂದಾಯಕ್ಕೆ ಫೇಮಸ್ ಆದಂತ ವ್ಯಕ್ತಿ ಯಾರಂದ್ರೆ ಶಿವಪ್ಪ ನಾಯಕ. ಕೆಳದಿಯ ಶಿವಪ್ಪ ನಾಯಕ ಶಿಸ್ತು ಎಂಬ ಕಂದಾಯಕ್ಕೆ ಫೇಮಸ್ ಆಗಿದ್ದಾನೆ. ಬೀದರ್ದಲ್ಲಿ ನೋಡಿ, ರಿಪೀಟ್ ಕ್ವಶನ್ ಹೆಂಗಿದೆ ನೋಡಿ. ಬೀದರ್ದಲ್ಲಿ ಅಲ್ಲೇ ಅದೇನಂತಾರ ಸುತ್ತುವರಿತಾರ ಅಲ್ಲೇ 2013 ಹೆಸರಿಗೆ ಕೇಳಿದಂತ ಪ್ರಶ್ನೆ. ಬೀದರ್ದಲ್ಲಿನ
ಪ್ರಸಿದ್ಧ ಮದರಸವನ್ನು ನಿರ್ಮಾಣ ಮಾಡಿದವರು ಯಾರು? ಅಲ್ಲಿ ಏನ್ ಕೇಳಿದ್ದ ಅಲ್ಲಿ ಏನ್ ಕೇಳಿದ್ದ ಅಂತಂದ್ರ ನಮ್ಗೇನೋಸ್ಕರ ಮೊಹಮ್ಮದ್ ಗವನ ಮದರಸವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದ ಅಂತ ಕೇಳಿದ್ನೋ ಇಲ್ಲೋ? ಮೊಹಮ್ಮದ್ ಗವನ ಮದರಸವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದ? ಬೀದರ್ ಸ್ಥಾಪನೆ ಮಾಡಿದ್ದ. ಬೀದರದಲ್ಲಿ ಮದರಸವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ? ಮೊಹಮ್ಮದ್ ಗವನ್. ಅದಕ್ಕೆ ನಾ ಹೇಳೋದು ಓಲ್ಡ್ ಕ್ವಶನ್ ಪೇಪರ್ಗಳು ಮತ್ತೆ ಆಟ ಆಡ್ತಾರೆ. ಮೈಸೂರನ್ನಾಳಿದಂತ ಯಾವ ರಾಜ್ಯದ ಹೆಸರನ್ನ ಕೃಷ್ಣ ರಾಜಸಾಗರ ಅಣೆಕಟ್ಟು ಅಥವಾ ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೀವಿ? ಮೈಸೂರನ್ನಾಳಿದಂತ ಯಾವ ರಾಜ್ಯದ ಹೆಸರನ್ನ KRS ಅಣೆಕಟ್ಟಿಗೆ ಇಡಲಾಗಿದೆ. KRS ಅಣೆಕಟ್ಟು ಅಂದ್ರೂ ಒಂದೇ, ಕನ್ನಂಬಾಡಿ ಅಣೆಕಟ್ಟು ಅಂದ್ರೂ ಒಂದೇ. ಈ ಕನ್ನಂಬಾಡಿ ಅಣೆಕಟ್ಟಿಗೆ ಹೆಸರನ್ನು ನೀಡಲಾಗಿದೆ. ಕೃಷ್ಣರಾಜ ಒಡೆಯರು 2, ಚಿಕ್ಕದೇವರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯ. ಯಾರ ಹೆಸರನ್ನ ನಾಮಕರಣ ಮಾಡಲಾಗಿದೆ? ಮೈಸೂರನ್ನಾಳಿದಂತ ಯಾವ ರಾಜ್ಯದ ಹೆಸರನ್ನ KRS ಅಣೆಕಟ್ಟಿಗೆ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕರಿತೀವಿ, ಕನ್ನಂಬಾಡಿ ಅಣೆಕಟ್ಟು ಅಂತ ಕರಿತೀವಿ. ಆ ಕನ್ನಂಬಾಡಿ ಅಣೆಕಟ್ಟನ್ನ ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಹೇಳಿ ಹೆಸರಿಸಲಾಗಿದೆ. ನೋಡಿ ಎಂತ ಒಂದು ಅದ್ಭುತವಾದ ಕ್ವಶನ್. ಮೈಸೂರನ್ನಾಳಿದಂತ ಯಾವ ರಾಜ್ಯ ಹೆಸರನ್ನ KRS ಅಣೆಕಟ್ಟಿಗೆ ಇಡಲಾಗಿದೆ ಅಂತಂದ್ರೆ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತ ಕರೀತಾರೆ. ಯಾಕಂದ್ರೆ ಘಟಾನುಘಟಿಗಳು ಇದ್ರ ಕಾಲದಲ್ಲಿ ವಿಶ್ವೇಶ್ವರಯ್ಯ ಆಗಿರಬಹುದು, ಸರ್ ಮಿರ್ಜಾ ಇಸ್ಮಾಯಿಲ್ ಆಗಿರಬಹುದು. ಆ ಉದ್ದೇಶಕ್ಕಾಗಿ ಅವರ ಸಹಾಯದಿಂದ ಮೈಸೂರನ್ನ ಕಟ್ಟುವಲ್ಲಿ ಯಶಸ್ವಿಯಾಗಿರುವಂತ ದೊರೆ, ಮೈಸೂರಿನ ಅದ್ಭುತವಾದಂತ ದೊರೆ ಯಾರಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ಫೈನಲ್ ಮಾಡಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ನಾಯಕ ಯಾರು? SDA 2017ರಲ್ಲಿ ಕೇಳಿದ ಪ್ರಶ್ನೆ. ಪುರಂದರದಾಸರು, ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತರು, ರಾಮದಾಸರು. ವಿಜಯನಗರ ಸಾಮ್ರಾಜ್ಯ ಕರೆಕ್ಟ್ ಆನ್ಸರ್ ಮಾಡಿ. ಸಮಾಧಾನವಾಗಿ ಎಲ್ಲ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಒಂದು 100 ಕ್ವಶನ್ ಟಾರ್ಗೆಟ್ ಇವತ್ತು, ಒಂದು 100 ಕ್ವಶನ್. ವಿದ್ಯಾರಣ್ಯರು, ಗುರು ವಿದ್ಯಾರಣ್ಯರು ನೋಡಿ, ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿ ತಮ್ಮ ಗುರುಗಳಾಗಿರುವಂತ ವಿದ್ಯಾರಣ್ಯರ ಸಹಾಯದಿಂದ ನಿರ್ದಿಷ್ಟ ಸ್ಥಳದಲ್ಲಿ ಮಲವೊಂದು ನಾಯಿ ನಟ್ಟಿಸಿಕೊಂಡು ಹೋದ ಘಟನೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತಲ್ಲ. ಉತ್ತರ ಭಾರತದಲ್ಲಿ ಆ ಒಂದು ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿ, ಮೊಹಮ್ಮದ್ ಬಿನ್ ತುಘಲಕನ ದಾಳಿಯಿಂದ ದಕ್ಷಿಣ ಭಾರತ ತತ್ತರಿಸಿ ಹೋಗಿತ್ತು. ಹೊಯ್ಸಳ ಸಾಮ್ರಾಜ್ಯದ 3ನೇ ವೀರಬಲ್ಲಾಳನನ್ನ ಮದರೈ ಸುಲ್ತಾನ ಗಿಯಾಸುದ್ದೀನ್ ಅನ್ನುವಂತ ವ್ಯಕ್ತಿ ಕರ್ಕೊಂಡು ಹೋಗಿ ಮೋಸದಿಂದ ಬಂದಲ್ಲ. ಮೋಸದಿಂದ ಆತನ ವಂಚನೆ ಮಾಡಿ ಆತನ ರುಂಡ ಶಿರಚ್ಛೇದನ ಮಾಡಿದ್ನಲ್ಲ. ಅದಕ್ಕೆ ಪ್ರತಿಯಾಗಿ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಹಂಪಿಯಲ್ಲಿ ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಸಂಗಮ, ಸಾಳುವ, ತುಳುವ, ಅಲ್ವೇಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದವು. ನಾಳೆ ಕ್ವಶನ್ ಕೇಳ್ತಾನೆ. ಏನು ಅಂದ್ರೆ ಮಲವೊಂದು ನಾಯಿ ನಟ್ಟಿಸಿಕೊಂಡು ಹೋಗಿದ್ದು ವಿಜಯನಗರ ಸಾಮ್ರಾಜ್ಯ. ಮಲವೊಂದು ನಾಯಿ ನಟ್ಟಿಸಿಕೊಂಡು ಹೋಗಿದ್ದು ವಿಜಯನಗರ ಸಾಮ್ರಾಜ್ಯ. ಆದ್ರೆ ಇಲಿಯೊಂದು ಬೆಕ್ಕನ್ನು ಅಟ್ಟಿಸಿಕೊಂಡು ಹೋಗಿದ್ದು, ಇಲಿ ಬೆನ್ನ ಹತ್ತಿ ಬಿಟ್ರೆ ಬೆಕ್ಕ ಸತ್ಯಪ್ಪ ಅಂತ ಒಳ್ಳೆ ಶುರು ಮಾಡ್ಕೊಂಡು, ಇಲಿಯೊಂದು ಬೆಕ್ಕನ್ನು ಅಟ್ಟಿಸಿಕೊಂಡು ಹೋಗಿದ್ದು ಯಾವ ಮನೆತನ ಅಂದ್ರೆ ಕೆಳದಿ ಮನೆತನ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ? ಶಬಾಷ್, ಪುರಂದರದಾಸರು. ನೋಡಿ, ಪುರಂದರದಾಸರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೀತಾರೆ. ವೀರಶೈವ ಧರ್ಮದ ಸ್ಥಾಪಕರಾಗಿರುವಂತಹ ಬಸವಣ್ಣನವರು ಯಾರ ಆಸ್ಥಾನದಾಗಿದ್ರು? ಕಲ್ಯಾಣ ಚಾಲುಕ್ಯರ ಆಸ್ಥಾನದಲ್ಲಿ, ಬಾದಾಮಿ ಚಾಲುಕ್ಯರ ಆಸ್ಥಾನದಲ್ಲಿ, ಕದಂಬರ ಆಸ್ಥಾನದಲ್ಲಿ, ಗಂಗರ ಆಸ್ಥಾನದಲ್ಲಿ. ಯಾರ ಆಸ್ಥಾನದಲ್ಲಿ? ವೀರಶೈವ ಧರ್ಮದ ಸಂಸ್ಥಾಪಕರಾಗಿರುವಂತಹ ಅಣ್ಣ ಬಸವಣ್ಣ. 12ನೇ ಶತಮಾನದಲ್ಲಿ ಮದುವಯ್ಯನ ಮಗಳಿಗೂ, ಬ್ರಾಹ್ಮಣರ ಮದುವಯ್ಯನ ಮಗಳಿಗೂ, ಹರಿಜನ ಹರಳಯ್ಯನ ಮದುವೆಯ ಮಗಳಿಗೂ ಹರಿಜನ ಹರಳಯ್ಯನ ಮಗನಿಗೂ ಮದುವೆಯನ್ನ ಮಾಡಿದಾಗ ಬಿಜ್ಜಳ ಕ್ರಾಂತಿ ಆಗ್ತದಂತ, ಬಿಜ್ಜಳನ ಕೊಲೆ ಆಗ್ತದೆ. ಅಂತ ಸಮಯದಲ್ಲಿ ಬಸವಣ್ಣನವರು ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದಾಗ ಬಿಜ್ಜಳನ ಕೊಲೆ ಆದಂತ ಸುದ್ದಿ ಬಸವಣ್ಣ ಕೇಳಿ ಒಂದು ಮಾತು ಹೇಳ್ತಾರೆ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣ ಎಂಬುದು ಪ್ರಣತೆಯಾಯಿತು, ನಾನು ಬತ್ತಿ ಆದೆ, ನೀವು ತೈಲ ಆದ್ರಿ, ಪ್ರಭುದೇವರು ಜ್ಯೋತಿ ಆದರಯ್ಯ. ಬಿಜ್ಜಳ ಕ್ರಾಂತಿಯಿಂದ ಕಲ್ಯಾಣ ಎಂಬ ಪ್ರಣತೆ ಒಡೆದು ಹೋಯಿತು, ಬತ್ತಿ ನೆಲಕ್ಕೆ ಬಿದ್ದಿತ್ತು, ಏನೋ ತೈಲ ಚೆಲ್ಲಿತ್ತು, ಕಲ್ಯಾಣ ಎಂಬುದು ಹಾಳಾಯಿತು ನೋಡು. ಕೂಡಲ ಸಂಗಮ ಬಸವರ ಶರಣರ ಮನವು ನೊಂದಿತಯ್ಯ ಕೂಡಲ ಸಂಗಮ ದೇವ. ನೋಡಿ, ಬಸವಣ್ಣನವರು ಅದು ಅದ್ಭುತವಾದಂತ ಕಲೆಯ ವಚನ ಅಲ್ಲ. ಅಂತ ಬಸವಣ್ಣನವರು ಜನ್ಮ ತಾಳಿದಂತ ಪುಣ್ಯ ಭೂಮಿ ಯಾವುದು ಅಂತಂದ್ರೆ ಅದು ಕೂಡಲ ಸಂಗಮ. ಬಸವ ಯಾರೋ ನಾಯಿ ನೆಕ್ಕಿತ್ತಯ್ಯ, ನಿಮ್ಮ ನಾಯಿ ಅನ್ಬಾರ್ದಪ್ಪ. ನೋಡಿ, ಏನ್ ನಾಯಿ ನೆಕ್ಕಿತ್ತಲ್ಲ ಅನ್ಬಾರ್ದಂಗೆ. ವೀರಶೈವ ಧರ್ಮದ ಸಂಸ್ಥಾಪಕರಾಗಿರುವಂತ ಶ್ರೀ ಬಸವೇಶ್ವರ ಅವರು ಯಾವ ಮನೆತನದ ಸಾಮ್ರಾಜ್ಯದಲ್ಲಿ ಅಂತಂದ್ರೆ ಅದು ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ. ಏನನ್ನೋತದ ಒಳಗಿಲ್ಲ ಇವು. ನೆಕ್ಸ್ಟ್ ಕ್ವಶನ್. ಮೈಸೂರಿನ ಹುಲಿ ಎನಿಸಿಕೊಂಡವರು ಯಾರು? PC 2002ರಲ್ಲಿ ಕೇಳಿದಂತ ಪ್ರಶ್ನೆ. ಮೈಸೂರಿನ ಹುಲಿ ಎನಿಸಿಕೊಂಡವರು ಯಾರು? ಎಕ್ಸಲೆಂಟ್, ಟಿಪ್ಪು ಸುಲ್ತಾನ್. ಗೋಲ್ಗುಮ್ಮಟ ಇರುವಂತ ಸ್ಥಳ ಯಾವುದು? ಸಿಂಪಲ್ ಕ್ವಶನ್. ಗೋಲ್ಗುಮ್ಮಟ ಇರುವಂತ ಸ್ಥಳ ನಮ್ಮ ಹೆಣ್ಣೆ ಇಲಾಖೆ PC ಕೇಳಿದ ಪ್ರಶ್ನೆ. ವಿಜಯಪುರ. ಖ್ವಾಜಾ ಬಂದೇ ನವಾಜ್ ದುರ್ಗಾ, ಕರೆಕ್ಟ್ ಆನ್ಸರ್ ಮಾಡಿ. ಖ್ವಾಜಾ ಬಂದೇ ನವಾಜ್ ದರ್ಗಾ ಎಲ್ಲಿದೆ?
ಖ್ವಾಜಾ ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಕಲಬುರಗಿಯಲ್ಲಿದೆ ನೋಡಿ. ಖ್ವಾಜಾ ಬಂದೇ ನವಾಜ್ ದರ್ಗಾ ಎಲ್ಲಿದೆ ಅಂದ್ರೆ ಅದು ಕಲಬುರಗಿಯಲ್ಲಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಯಾವುದು? ಕರ್ನಾಟಕದ ಅತಿ ಎತ್ತರವಾಗಿದ್ದು ಅಂತ ಕೇಳಿದ ಕ್ವಶನ್. ಕರ್ನಾಟಕದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತಹ ಏಕಶಿಲಾಮೂರ್ತಿ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಯಾವುದು? ಎಕ್ಸಲೆಂಟ್, ಶ್ರವಣ ಬೆಳಗೊಳ ನೋಡಿ. ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವರು ಯಾರು? ಚಾವುಂಡರಾಯ, ರಾಚಮಲ್ಲ, ಚಂದ್ರಗುಪ್ತ, ವಿಕ್ರಮಾದಿತ್ಯ. ಎಕ್ಸಲೆಂಟ್, ಚಾವುಂಡರಾಯ ರೈಟ್ ಆನ್ಸರ್ ನೋಡಿ. ಚಾವುಂಡರಾಯ. ಶ್ರವಣ ಬೆಳಗೊಳದಲ್ಲಿ ಈ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿದವರು ಯಾರಂದ್ರೆ ಚಾವುಂಡರಾಯ. ಎಸ್, ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಬಂದು ನೋಡಿ ಕೆಪಿಎಸ್ಸಿ ಕ್ವಶನ್ಗಳು. ಅಲರ್ಟ್ ಆಗ್ರಿ. ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಅಲರ್ಟ್ ಆಗ್ರಿ. ಅಂಕೋಲಾ, ಶಿವಪುರ, ವಿದುರಾಶ್ವತ್ಥ, ಈಸೂರು. ಎಕ್ಸಲೆಂಟ್. 84% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವಿದುರಾಶ್ವತ್ಥ ನೋಡಿ. ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎನಿಸಿಕೊಂಡಿದ್ದು. ಹಾಗಾದ್ರೆ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಎಂದು ಕರೆದವರು ಪಟ್ಟಾಭಿ ಸೀತಾರಾಮಯ್ಯ. 1938 ಏಪ್ರಿಲ್ 25ರಂದು ಅಲ್ಲಿ ಏನು ಗುಂಡಿನ ದಾಳಿ ಆಗ್ತದಲ್ಲ, ಸಾಕಷ್ಟು 31-32 ಜನ ಮರಣ ಹೋಗ್ತಾರಲ್ಲ, ಆ ಒಂದು ಘಟನೆಯನ್ನ ಪಟ್ಟಾಭಿ ಸೀತಾರಾಮಯ್ಯ ಅವರು ಏನಂತಾರೆ ಅಂದ್ರೆ ಇದನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಕರ್ನಾಟಕದ ದಂಡಿ ಯಾವುದು? ಕರ್ನಾಟಕದ ದಂಡಿ ಶಬಾಷ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತ ಕರೀತಾರೆ. ಅಂಕೋಲದಿಂದ ಸಾನಿಕಟ್ಟೆಯವರೆಗೆ MP ನಾಡಕರ್ಣಿಯವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಯಿತು. ಆ ಉದ್ದೇಶಕ್ಕಾಗಿ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತ ಕರೀತಾರೆ. ಬೆಳಗಾಮದಲ್ಲಿ ಗಂಗಾಧರ ದೇಶಪಾಂಡೆ ಅವರು ತಮ್ಮಲ್ಲಿರುವಂತಹ ದುಡ್ಡನ್ನು ಖರ್ಚು ಮಾಡಿ ಉತ್ಪನ್ನ ತಂದು ಜನರಿಗೆ ಉತ್ಪನ್ನ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಗಂಗಾಧರರಾವ್ ದೇಶಪಾಂಡೆ ಅವರು. ಬಸವೇಶ್ವರರು ಜನಿಸಿದ ಸ್ಥಳ ಯಾವುದು? ಬಸವೇಶ್ವರ ಜನ್ಮ ತಾಳಿದ ಸ್ಥಳ ಹೂವಿನ ಹಡಗಲಿ, ಕೊಪ್ಪಳ, ಗದಗ, ಬಸವನ ಬಾಗೇವಾಡಿ. ಶಬಾಷ್, 98%. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನ್ಮ ತಾಳಿದಂತ ಅಣ್ಣ ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಭಾರತದ ಮಾರ್ಟಿನ್ ಲೂಥರ್ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತದ ಮಾರ್ಟಿನ್ ಲೂಥರ್ ಅಂತ ಕರೆದ್ರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರಂದ್ರೆ ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ವಿಶ್ವ ಜ್ಯೋತಿ. ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೆದರೆ ಅಣ್ಣ ಬಸವಣ್ಣನ ಜಗತ್ತಿನ ಜ್ಯೋತಿ ಅಂತ ಕರೆದು ವರ್ಲ್ಡ್ ಲೈಟ್. ಅಂತ ಅದ್ಭುತವಾದಂತ ವ್ಯಕ್ತಿತ್ವ ಹೊಂದಿರುವಂತ ಅಣ್ಣ ಬಸವಣ್ಣ ಈ ಇಡೀ ನಮ್ಮ ಕರ್ನಾಟಕ ರಾಜ್ಯ. ಅದಕ್ಕೆ ಮನೆ ಹೇಳಿದ್ರು ನೋಡಿ, ಕೃಷ್ಣಾ ನದಿಯ ದಂಡೆಯಲ್ಲಿರುವಂತಹ ಅಣ್ಣ ಬಸವಣ್ಣ ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಯ ದಂಡೆಯವರೆಗೆ ಹೋದ. ನಮ್ಮ ಬಸವಣ್ಣ ನಮಗೆ ಅರ್ಥ ಆಗಲಿಲ್ಲ. ಇದೇ ನೋವಿನ ಸಂಗತಿ ಅಂತ. ನೆಕ್ಸ್ಟ್ ಕ್ವಶನ್. ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಶಬಾಷ್, ಬಾಗಲಕೋಟೆ ಜಿಲ್ಲೆಯಲ್ಲಿದೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ಲು. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ 3. ಒಂದು ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಪುಲಕೇಶಿ 2, ಹರಿಹರ ಮತ್ತು ಬುಕ್ಕರಾಯ, ಅಮೋಘ ವರ್ಷ, ಮಯೂರ ವರ್ಮ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಶಬಾಷ್. ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಕೃಷ್ಣದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಗೋಕರ್ಣ, ಉಡುಪಿ, ತಿರುಪತಿ, ಹಂಪಿ. ಶಬಾಷ್, ಹಂಪಿಯಲ್ಲಿದೆ ನೋಡಿ. ಹಂಪಿಯಲ್ಲಿ. ಸಂತ ಕನಕದಾಸರು ಜನ್ಮಸ್ಥಳ ಯಾವುದು? ಸಂತ ಕನಕದಾಸರ ಜನ್ಮಸ್ಥಳ ಯಾವುದು? ನೋಡಿ ಹೆಂಗ್ ಗೊಂದಲ ಮಾಡಿರ್ತಾನೆ. ಎಸ್, ಬಾಡ ನೋಡಿ, ಹಾವೇರಿ ಜಿಲ್ಲೆಯ ಬಾಡ. ಬಟ್ ಅವರ ಅಂಕಿತ ನಾಮ ಏನು ಅಂತಂದ್ರೆ ಆದಿನೆಲೆ ಯಾವುದು? ಕಾಗಿನೆಲೆ ಆದಿಕೇಶವರಾಯ. ಕಾಗಿನೆಲೆ ಆದಿಕೇಶವರಾಯ ಸಂತ ಕನಕದಾಸರ ಒಂದು ಏನು ಅಂಕಿತ ನಾಮ ಅಂತ ಕರೆದ್ರೆ ಅವರು ಜನ್ಮ ತಾಳಿದ್ದು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನ್ಮ ತಾಳಿದ್ರು. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗ್ತಿತ್ತು? ವಿಜಯನಗರ ಕಾಲಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗ್ತಿತ್ತು? ಚೀನಾ, ಟರ್ಕಿ, ಅರೇಬಿಯಾ, ಜಪಾನ್. ಶಬಾಷ್, ಚೀನಾ ದೇಶದಿಂದ ಆಮದಾಗ್ತಿತ್ತು. ಕುಲ ಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆ ಬರೆದವರು ಯಾರು? ಎಂತ ಒಂದು ಅದ್ಭುತವಾಗಿದ್ದು. ಕುಲ ಕುಲವೆಂದು ಹೊಡೆದಾಡದಿರಿ ಈ ಕೀರ್ತನೆ ಬರೆದವರು ಯಾರು? ಕನಕದಾಸರು, ಪುರಂದರದಾಸರು, ಭಾರತೀದಾಸರು, ವ್ಯಾಸರಾಯರು. ಕುಲ ಕುಲವೆಂದು ಹೊಡೆದಾಡದಿರಿ ಈ ಮಾತನ್ನು ಹೇಳಿದವರು ಯಾರಂದ್ರೆ ಕನಕದಾಸರು ನೋಡಿ. ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನುವಂತ ಮಾತನ್ನ. ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು? ಹೊಯ್ಸಳ ಸಾಮ್ರಾಜ್ಯ ಚಿಹ್ನೆ ಸಿಂಹ, ಹುಲಿ, ಆನೆ, ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಎಕ್ಸಲೆಂಟ್, ಸಳ ಹುಲಿಯನ್ನು ಕೊಲ್ಲುತ್ತಿರುವಂತ ದೃಶ್ಯ. ಕರ್ನಾಟಕದ ಎಲ್ಲಿ ದೊರೆತ ಶಾಸನಗಳಲ್ಲಿ ಅಶೋಕನ ಹೆಸರಿದೆ?
ಅಶೋಕನ ಹೆಸರಿರುವಂತಹ ಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ, ಕೊಪ್ಪಳ ಶಾಸನ, ನಿಟ್ಟೂರು ಶಾಸನ, ಮಸ್ಕಿ ಶಾಸನ. ಎಕ್ಸಲೆಂಟ್. ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನಗಳಲ್ಲಿ ಅಶೋಕನ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಅಶೋಕನ ಹೆಸರನ್ನು ನಾಮಕರಣ ಮಾಡಿದಂತ ಶಾಸನ ಮಸ್ಕಿ ಶಾಸನ ಮತ್ತು ಕಲ್ಕತ್ತಾ ಶಾಸನದಲ್ಲಿ. ಕಮಲ್ ಮಹಲ್ ಎಲ್ಲಿದೆ? ಕಮಲ್ ಮಹಲ್ ಕಟ್ಟಡ ಎಲ್ಲಿದೆ? ಬಾದಾಮಿ, ಹಂಪಿ, ಪಟ್ಟದಕಲ್ಲು, ಐಹೊಳೆ. ಎಕ್ಸಲೆಂಟ್. ಹಂಪಿಯಲ್ಲಿದೆ ನೋಡಿ. ಕಮಲ್ ಮಹಲ್ ಅನ್ನುವಂತ ಕಟ್ಟಡ ಎಲ್ಲಿದೆ ಅಂದ್ರೆ ಹಂಪಿಯಲ್ಲಿ ಕಂಡು ಬರುತ್ತದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಟೆಲಿವಿಷನ್ ಬಂದ ಜಾಗ ಯಾವುದು? ಟೆಲಿವಿಷನ್ ಆರಂಭಗೊಂಡಿದ್ದು ಕಲಬುರಗಿ, ಬೆಳಗಾಮ, ಬೆಂಗಳೂರು, ರಾಯಚೂರು. ಮೊದಲ ಬಾರಿಗೆ ಕಲಬುರಗಿ ನೋಡಿ. ಸರ್, ಕಲಬುರಗಿಗೆ ಯಾಕೆ ಆರಂಭ ಇತ್ತು? ಬ್ರಿಟಿಷರು ಮತ್ತು ಹೈದರಾಬಾದ್ ನಿಜಾಮನಿಗೆ ಅತ್ಯುತ್ತಮವಾದ ಸಂಬಂಧ ಇತ್ತು. ಮುಂದೆ ನಾವೇನು ಹೆಚ್ಚು ಮಾತಾಡಂಗಿಲ್ಲ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೆಲಿವಿಷನ್ ಬಂದ ಜಾಗ ಯಾವುದು ಅಂತಂದ್ರೆ ಅದು ಗುಲ್ಬರ್ಗ. ಇವೆಲ್ಲ ಕರೆಕ್ಟ್ ಅದಾವೆ. ಕರ್ನಾಟಕ ಸದಾಶಿವರಾವ್ ಮಂಗಳೂರಲ್ಲಿ, ದೇವಳ ಗೊಂಕಾರ ಗುಲ್ಬರ್ಗ, ಪಂಡಿತ್ ತಾರಾನಾಥ್ ಅವರು ರಾಯಚೂರು, ಆಲೂರು ವೆಂಕಟರಾಯ ಧಾರವಾಡ, ಗಂಗಾಧರ ದೇಶಪಾಂಡೆ ಬೆಳಗಾಂ ರಾಷ್ಟ್ರೀಯ ಶಾಲೆಗಳನ್ನು. ಶಾತವಾಹನರ ಕಾಲದ ಬೌದ್ಧ ಸ್ತೂಪಗಳು ಮತ್ತು ಅಶೋಕನ ಶಿಲಾಶಾಸನಗಳು ಇಲ್ಲಿ ದೊರೆತಿವೆ. ಸವದತ್ತಿ, ಮಸ್ಕಿ, ಸನ್ನತಿ, ಕೊಪ್ಪಳ ಎರಡೂ ಇರಬೇಕಲ್ಲಿ. ಅಶೋಕನ ಕಾಲದ ಶಿಲಾಶಾಸನಗಳು ಇರಬೇಕು, ಇನ್ನ ಬೌದ್ಧರ ಕಾಲದ ಸ್ತೂಪಗಳು ಇರಬೇಕು. ಶಬಾಷ್. ಕಲಬುರಗಿ ಜಿಲ್ಲೆಯ ಸನ್ನತಿ ನೋಡಿ. ಭೀಮಾ ನದಿಯ ದಂಡೆಯ ಮೇಲೆ ಕಂಡುಬರುವಂತಹ ಸನ್ನತಿಯಲ್ಲಿ ಅಶೋಕನ ಕಾಲದ ಶಾಸನಗಳು ದೊರೆತವೆ, ಅದರ ಜೊತೆಯಲ್ಲಿ ಬೌದ್ಧ ಸ್ತೂಪಗಳು ಕೂಡ ದೊರೆತವೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಲೂರು ವೆಂಕಟರಾಯ, ಹರ್ಡೇಕರ್ ಮಂಜಪ್ಪ, ಎನ್.ಎಸ್. ಹರ್ಡೇಕರ್, ಡಿ. ಚನ್ನಬಸಪ್ಪ, ಡೆಪ್ಯೂಟಿ ಚನ್ನಬಸಪ್ಪ. ನೋಡಿ, 4 ಜನನು ಇಂಪಾರ್ಟೆಂಟ್ ಅದ. ಇದರಲ್ಲಿ ಯಾರನ್ನು ಕನ್ನಡದ ಕುಲಪುರೋಹಿತ ಎಂದು ಕರೆಯುತ್ತಾರೆ? ಯಾರನ್ನ ಕನ್ನಡದ ಕುಲಪುರೋಹಿತ? ಕನ್ನಡದ ಕುಲಪುರೋಹಿತ ಯಾರು? ಶಬಾಷ್. ಆಲೂರು ವೆಂಕಟರಾಯ ನೋಡಿ. ಆಲೂರು ವೆಂಕಟರಾಯ ಅವರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ. ಅಲ್ಲ, ಲಾಲಾ ಲಜಪತ್ ರಾಯ್ ಅವರಿಗೆ ಖಾಸಗಿ ವೈದ್ಯರಾಗಿ ಸೇವೆ ಮಾಡಿದವರು ಯಾರು? ಲಾಲಾ ಲಜಪತ್ ರಾಯ್ ಅವರಿಗೆ ಖಾಸಗಿ ವೈದ್ಯರಾಗಿ ಸೇವೆ ಮಾಡಿದವರು ಎನ್.ಎಸ್. ಹರ್ಡೇಕರ್ ನೋಡಿ. ಇವರು ಬೆಳಗಾಮದಲ್ಲಿ ಗೋಕಾಕದಲ್ಲಿ ಆರೋಗ್ಯಧಾಮ ಅನ್ನುವಂತ ಆಸ್ಪತ್ರೆಯನ್ನು ಕಟ್ಟಿಸಿದರು. ಎನ್.ಎಸ್. ಹರ್ಡೇಕರ್ ಅವರು 1923ರಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪನೆ ಮಾಡ್ತಾರೆ. ಇವರು ಲಾಲಾ ಲಜಪತ್ ರಾಯ್ ಅವರಿಗೆ ಖಾಸಗಿ ವೈದ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಎನ್.ಎಸ್. ಹರ್ಡೇಕರ್ ಅವರು ನೋಡಿ. ಆಗಲೇ ಹೇಳಿದ್ದೆ ನಿಮಗೆ, ನವರಸಪುರ ಉತ್ಸವ ನಡೆಯುವ ಜಿಲ್ಲೆ ಯಾವುದು? ಇದು 2015 KS ಕೇಳಿದ ಇದೇ ಕ್ವಶನ್. KS 2015 ಕೇಳ. ನವರಸಪುರ ಉತ್ಸವ ನಡೆಯುವ ಜಿಲ್ಲೆ. ಶಬಾಷ್. ಬಿಜಾಪುರ ನೋಡಿ. ನವರಸಪುರ ಉತ್ಸವ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿದ್ರೆ ನೆನಪಿದೆಯಾ? 2ನೇ ಇಬ್ರಾಹಿಂ ಆದಿಲ್ ಶಾ ನವರಸಪುರ ಉತ್ಸವವನ್ನು ಎಲ್ಲಿ ಆರಂಭ ಮಾಡಿದ ಅಂದ್ರ ವಿಜಯಪುರದಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಗಂಗರ ರಾಜಧಾನಿ ಬಾದಾಮಿ, ಮೈಸೂರು, ಮಧುಗಿರಿ, ಕೋಲಾರ. ಶಬಾಷ್. ಕೋಲಾರ ನೋಡಿ. ಹಂತ ಹಂತವಾಗಿ ಆಳ್ವಿಕೆ ಮಾಡ್ತಾರ ಅವರು. ಕೋಲಾಲ, ಮಾಕುಂದ, ಮಾನ್ಯಪುರ, ತಲಕಾಡು. ಹೈಯೆಸ್ಟ್ ತಲಕಾಡಲ್ಲಿ ಆಳ್ವಿಕೆ ಮಾಡಿದ್ದರಿಂದ ಅವರನ್ನು ತಲಕಾಡಿನ ಗಂಗರು ಅಂತ ಕರೀತಿದ್ರು. ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದವರು ಗಂಗರು. ಹಳೆಬೀಡಿನ ಹಿಂದಿನ ಹೆಸರೇನು? ಹಳೆಬೀಡಿನ ಹಿಂದಿನ ಹೆಸರೇನು? ಭೀಮಸಮುದ್ರ, ಭರಮಸಾಗರ, ದ್ವಾರ ಸಮುದ್ರ, ಧರ್ಮಸಾಗರ. ಶಬಾಷ್. ದ್ವಾರ ಸಮುದ್ರ ನೋಡಿ. ಇವತ್ತೇನು ಹಳೆಬೀಡು ಅಂತ ಕರಿತೀವಲ್ಲ, ಬೇಲೂರು ಹಳೆಬೀಡು. ಎಂತ ಅದ್ಭುತವಾದ ಶಾಸನಗಳು ಕೆತ್ತನೆ ಅಲ್ಲಿ ಶಿಲಾಮೂರ್ತಿಗಳು ಕೆತ್ತನೆ ಮಾಡಿ ಗೊತ್ತಾ? ಡಂಕಣ, ಜಕ್ಕಣ, ನೆಚ್ಚಿನ ಬೀಡು. ಡಂಕಣಾಚಾರ್ಯ ಮತ್ತು ಜಕಣಾಚಾರ್ಯ ಕೆತ್ತನೆ ಮಾಡಿದಂತ ಶಿಲಾಬಾಲಿಕೆ ವಿಗ್ರಹಗಳು ನೋಡಕ ರೋಮಾಂಚನವು. ಅದಕ್ಕೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ಒನ್ ಸ್ಟೇಟ್ ಮಿನಿ ವರ್ಲ್ಡ್. ಸರ್ವ ದರ್ಶನ ಸಂಗ್ರಹ. ಈ ಕೃತಿಯ ಕರ್ತರು ಯಾರು? ಸರ್ವ ದರ್ಶನ ಸಂಗ್ರಹ ಸಾಯಣ, ಕುಮಾರವ್ಯಾಸ, ರತ್ನಾಕರ ವರ್ಣಿ, ವಿದ್ಯಾರಣ್ಯ. ಯಾರು ಈ ಕೃತಿಯನ್ನು ಬರೆದರು? ಸರ್ವ ದರ್ಶನ ಸಂಗ್ರಹ ಎಂಬ ಕೃತಿಯನ್ನ ರಚನೆ ಮಾಡಿದವರು ಗುರು ವಿದ್ಯಾರಣ್ಯರು ನೋಡಿ. ಗುರು ವಿದ್ಯಾರಣ್ಯರು ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ, ಸರ್ವ ದರ್ಶನ ಸಂಗ್ರಹ. ಬಸವೇಶ್ವರವರ ಅನುಭವ ಮಂಟಪವನ್ನ ಸ್ಥಾಪಿಸಿದ ಸ್ಥಳ ಯಾವುದು? ಅನುಭವ ಮಂಟಪವನ್ನು ಸ್ಥಾಪಿಸಿದ ಸ್ಥಳ ಕೂಡಲ ಸಂಗಮ, ಬಸವನ ಬಾಗೇವಾಡಿ, ಬಸವ ಕಲ್ಯಾಣ, ನಂದಿಕೇಶ್ವರ. ಎಕ್ಸಲೆಂಟ್. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನೋಡಿ. ಅಣ್ಣ ಬಸವಣ್ಣ ಜನ್ಮ ತಾಳಿರ್ತಕ್ಕಂಥ ಸ್ಥಳ ಬಸವನ ಬಾಗೇವಾಡಿ ಆದ್ರೆ ಅವರು ತಮ್ಮ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ. ವಿಧಾನಸೌಧವನ್ನು ನಿರ್ಮಿಸಿದ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ, ನಿಜಲಿಂಗಪ್ಪ, ಬಿ.ಡಿ. ಜತ್ತಿ, ಕೆಂಗಲ್ ಹನುಮಂತಯ್ಯ ಅವರು. ಶಬಾಷ್. ಕೆಂಗಲ್ ಹನುಮಂತಯ್ಯ ರೈಟ್ ಆನ್ಸರ್. ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ನಿರ್ಮಿಸಿದಂತ ಮುಖ್ಯಮಂತ್ರಿ ಯಾರಂದ್ರೆ ಕೆಂಗಲ್ ಹನುಮಂತಯ್ಯ ಅವರು. ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಬೇಲೂರು ಜಲಪಾತಗಳಿಗೆ, ಸರೋವರಗಳಿಗೆ, ದೇವಾಲಯಗಳಿಗೆ, ಪರ್ವತಗಳಿಗೆ. ಸರಿಯಾದಂತ ಉತ್ತರ ದೇವಾಲಯಗಳಿಗೆ ಫೇಮಸ್ ಆಗಿದೆ ನೋಡಿ. ಕರ್ನಾಟಕದಲ್ಲಿ ಬೇಲೂರು ಯಾವುದಕ್ಕೆ ಫೇಮಸ್ ಅಂತಂದ್ರೆ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಯಾರು ಮೈಸೂರಿನಲ್ಲಿ ದಿವಾನರಾಗಿರಲಿಲ್ಲ?
ರಂಗಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ, ಶೇಷಾದ್ರಿ ಅಯ್ಯರ್, ದೇವರಾಜ್ ಅರಸ್. ಯಾರು ದಿವಾನರಾಗಿರಲಿಲ್ಲ? ಶಬಾಷ್, ದೇವರಾಜ್ ಅರಸರಾಗಿರಲಿಲ್ಲ. ದೇವರಾಜ್ ಅರಸರಾಗಿರಲಿಲ್ಲ. ಕರ್ನಾಟಕದ ಸೇವಾದಳವನ್ನು ಸ್ಥಾಪನೆ ಮಾಡಿದವರು ಯಾರು? ನೋಡಿ, ಕ್ವಶನ್ ಹೆಂಗ್ ರಿಪೀಟ್ ಆಗಿದೆ. PC 2012 ಮತ್ತು 13 ಕೇಳಿದ ಪ್ರಶ್ನೆ. ಕರ್ನಾಟಕದ ಸೇವಾದಳ ಸ್ಥಾಪಕರು ಎಕ್ಸಲೆಂಟ್ NS ಹರ್ಡೇಕರ್. ನೋಡಿ, ನಾರಾಯಣ ಸುಬ್ಬರಾವ್ ಹರ್ಡೇಕರ್. ನಾರಾಯಣ ಸುಬ್ಬರಾವ್ ಹರ್ಡೇಕರ್, NS ಹರ್ಡೇಕರ್ ಅವರು ಕರ್ನಾಟಕದ ಸೇವಾದಳವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ, ಮನೆ ಕ್ವಶನ್ ಆಗಿತ್ತು ನೋಡಿದು, ತಿಳಿತೋ ಇಲ್ಲೋ? KSRISF ಯಾವ್ದು PSI ಕೇಳಿದ್ರಲ್ಲ. ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಕೆಳಕಂಡವರೊಂದಿಗೆ ಹೋರಾಟವನ್ನು ಮಾಡಿದಳು. ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ, ಪೋರ್ಚುಗೀಸರ ವಿರುದ್ಧ, ಇಂಗ್ಲಿಷರ ವಿರುದ್ಧ, ಎಕ್ಸಲೆಂಟ್, ಪೋರ್ಚುಗಲರ ವಿರುದ್ಧ ಹೋರಾಟವನ್ನು ಮಾಡಿದಳು. ಹಲಗಲಿಯ ಬೇಡ್ರು ಕರ್ನಾಟಕದ ಯಾವ ಜಿಲ್ಲೆಗೆ ಸಂಬಂಧಪಟ್ಟವು? ಪ್ರೆಸೆಂಟ್ ಯಾವ ಜಿಲ್ಲೆ? ಪ್ರೆಸೆಂಟ್ ಹಲಗಲಿಯ ಬೇಡ್ರು ಕರ್ನಾಟಕದ ಯಾವ ಜಿಲ್ಲೆಗೆ ಸೇರಿದವರು? ಎಕ್ಸಲೆಂಟ್, ಬಾಗಲಕೋಟೆ ಜಿಲ್ಲೆಗೆ ಸೇರಿದವರು. ನೋಡಿ, ಹಲಗಲಿಯ ಬೇಡ್ರು ಪ್ರಸ್ತುತ ಕರ್ನಾಟಕದ ಮುಧೋಳ ತಾಲೂಕಿನ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಬೇಡ್ರು. ನವರಾತ್ರಿ ಹಬ್ಬದ ಆಚರಣೆಯನ್ನ ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ಆಗಲೇ ಡಿಸ್ಕಸ್ ಮಾಡಿದನು, ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ನೋಡಿ ಹೆಂಗಿದೆ. ನವರಾತ್ರಿ ಹಬ್ಬದ ಆಚರಣೆಯನ್ನ ಆರಂಭಿಸಿದ ಮೈಸೂರಿನ ಅರಸ. ಶಬಾಷ್, ರಾಜ್ಯ ಒಡೆಯರ ಕಾಲದಲ್ಲಿ. ನೋಡಿ, ರಾಜ್ಯ ಒಡೆಯರ ಕಾಲದಲ್ಲಿ ಇವರೇ ಬಂದಿದ್ದ ಸೇಮ. ಮತ್ತೆ ಆಗಲೇ ಕ್ವಶನ್ ಅದ, ಆಪ್ಷನ್ಸ್ ಅದ ನೋಡಿ. ಕದಂಬ ರಾಜವಂಶ ಇವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಯಾರಿಂದ? ನರಸಿಂಹವರ್ಮ, ಮಯೂರವರ್ಮ, ಕಾಕುತ್ಸವರ್ಮ, ಪುಲಕೇಶಿ ಫಸ್ಟ್. ಶಬಾಷ್, ಮಯೂರವರ್ಮ ರೈಟ್ ಆನ್ಸರ್. ಮಯೂರವರ್ಮ. ಕದಂಬ ರಾಜವಂಶವು ಇವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಕೃಷ್ಣದೇವರಾಯನ ವಿಜಯನಗರ ರಾಜ್ಯದಲ್ಲಿ ಯಾವ ರಾಜವಂಶಕ್ಕೆ ಸೇರಿದವನು? ಯಾವ ಮನೆತನಕ್ಕೆ ಸೇರಿದ? ಸಂಗಮ, ಸಾಳುವ, ತುಳುವ, ಅರವೀಡ. ಯಾವ ಮನೆತನ? ಶಬಾಷ್, ತುಳುವ ಮನೆತನಕ್ಕೆ ಸೇರಿದಂತ ದೊರೆ. ತುಳುವ ಸಂತತಿಯ ಅತ್ಯಂತ ಶ್ರೇಷ್ಠ ದೊರೆ ಯಾರಂದ್ರ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸೇರಿದಂತ ಒಬ್ಬ ದೊರೆ ಅಂತಂದ್ರೆ ತುಳುವ ಸಂತತಿ. ನೋಡಿ ಮನೆ ಕ್ವಶನ್ ಆಗಿದೆ, ರಿಪೀಟ್ ಮತ್ತೆ ಪ್ರಶ್ನೆ ಇದು. PC ಕೇಳಿದ್ರೆ PSI ಕೇಳೋಣ. ಕರ್ನಾಟಕದ ವಿದ್ಯಾವರ್ತಕ ಸಂಘ ಸ್ಥಾಪಿಸಿದ ಸ್ಥಳ ಯಾವುದು? ಬೆಳಗಾವಿ, ಧಾರವಾಡ, ಕಾರವಾರ, ಶಿವಮೊಗ್ಗ. ಕ್ವಶನ್ ನೋಡಿ, ಕರ್ನಾಟಕದ ವಿದ್ಯಾವರ್ತಕ ಸಂಘ ಸ್ಥಾಪನೆಯಾಗಿದ್ದು ಎಲ್ಲಿ? ಕರ್ನಾಟಕ ವಿದ್ಯಾವರ್ತಕ ಸಂಘ ಬೆಳಗಾವಿಯಲ್ಲಿ, ಧಾರವಾಡದಲ್ಲಿ, ಕಾರವಾರದಲ್ಲಿ, ಶಿವಮೊಗ್ಗದಲ್ಲಿ. ಎಕ್ಸಲೆಂಟ್, ಧಾರವಾಡದಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು ಇದನ್ನ? ಇದೇ ಕ್ವಶನ್ ಕೇಳ. ಯಾರು ಸ್ಥಾಪನೆ ಮಾಡಿದ್ರು? RH ದೇಶಪಾಂಡೆ. ಎಕ್ಸಲೆಂಟ್, RH ದೇಶಪಾಂಡೆ ಅವರು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡಿದವರು RH ದೇಶಪಾಂಡೆ ಅವರು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 1930 ಸವಿನಯ ಕಾನೂನುಭಂಗ ಚಳವಳಿ ಮಹತ್ವದ ಪಾತ್ರ ವಹಿಸಿತ್ತು? ಯಾವ ಜಿಲ್ಲೆ? ಬೆಂಗಳೂರು, ಮೈಸೂರು, ಕೋಲಾರ, ಉತ್ತರ ಕನ್ನಡ. ಶಬಾಷ್, ಉತ್ತರ ಕನ್ನಡ ಜಿಲ್ಲೆ ಅಂಕೋಲ. ನೋಡಿ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತ ಕರಿತೀವಿ ಅಲ್ಲ. ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಗಲೇ ಹೇಳಿದ್ನಿ ನಿಮ್ಗೆ. ಕ್ವಶನ್ ಕೇಳ್ತಾನೆ, ಇದೇ ತರ ಬರ್ತವೆ. ಮೈಸೂರು ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪ್ರಾರಂಭ ಮಾಡಿದ ದಿವಾನ್ರು ಯಾರು? ನೋಡಿ, ಕ್ವಶನ್ ಹೆಂಗ್ ರಿಪೀಟ್ ಆಗಿದೆ. ಭೂಮಾಪಕರತ್ ನೋಡಿ, 2011ರಲ್ಲಿ. ಎಸ್, ಸರಿಯಾದಂತ ಉತ್ತರ ಕೆ ಶೇಷಾದ್ರಿ ಅಯ್ಯರ್. ಇವನು ಮೈಸೂರಿನ ಸಂಸ್ಥಾನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆರಂಭ ಮಾಡಿದಕ್ಕೆ ಕಾರ್ಯ ಸಲ್ತು ಅಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವರಿಗೆ ಸಲ್ಲುತ್ತದೆ. ಸಂಗಮ ಮನೆತನ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು. ದೆಹಲಿಯ ಸುಲ್ತಾನರನ್ನು ಸದೆಬಡಿಯಲು, ಬಹುಮನಿ ಸುಲ್ತಾನರನ್ನು ರಕ್ಷಿಸಲು, ಹಿಂದೂ ಧರ್ಮವನ್ನು ಉಳಿಸಲು, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಲು. ನೋಡಿ ಹೆಂಗಿದೆ ಕ್ವಶನ್. ಬೆಂಕಿ ಪ್ರಶ್ನೆ ಇದು. ಶಬಾಷ್, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ. ನೋಡಿ, ಹಿಂದೂ ಧರ್ಮದ ರಕ್ಷಣೆಗಾಗಿ ಸಂಗಮ ಮನೆತನ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯವು ಸ್ಥಾಪಿಸಲ್ಪಟ್ಟಿತ್ತು.